ನಮಸ್ಕಾರ ಸ್ನೇಹಿತರೆ 2024 ನವೆಂಬರ್ನಲ್ಲಿ ನಡೆದಂತಹ ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಇಲ್ಲಿ ವಿವರವಾಗಿ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮಾನವನ ಅಂಗಗಳ ಕಾರ್ಯಚಟುವಟಿಕೆ ಅಧ್ಯಯನ ಎಂದರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ರೈಟ್ ಮಾರ್ಕ್ ಕಾಣ್ತದ. ಇದು ಸರಿಯಾದ ಉತ್ತರ ಅಲ್ಲ. ನಾನು ಎಕ್ಸ್ಪ್ಲನೇಷನ್ ಮಾಡುವಾಗ ನಿಮಗೆ ಸರಿಯಾದ ಉತ್ತರವನ್ನು ಹೇಳ್ತೀನಿ. ಮೊದಲನೇ ಪ್ರಶ್ನೆ ಇನ್ನೊಂದ್ಸಲ ನೋಡೋಣ. ಮಾನವ ಅಂಗಗಳ ಕಾರ್ಯಚಟುವಟಿಕೆಯ ಅಧ್ಯಯನ ಎಂದರೆ ಸ್ಟಡಿ ಆಫ್ ಫಂಕ್ಷನ್ ಆಫ್ ಹ್ಯೂಮನ್ ಆರ್ಗನ್ ಈಸ್. ಸರಿಯಾದ ಉತ್ತರವನ್ನು ಆಮೇಲೆ ನೋಡೋಣ ಸ್ನೇಹಿತರೆ. ಈಗ ಕೊಟ್ಟಿರುವ ಎಲ್ಲ ಆಪ್ಷನ್ಗಳ ಬಗ್ಗೆ ಒಂದೊಂದು ಸಲ ನೋಡೋಣ. ಇಲ್ಲಿ ಮನೋವಿಜ್ಞಾನ, ಸೈಕಾಲಜಿ ಅಂತ ಇದೆ. ಸೈಕಾಲಜಿ ಏನಿದು? ಸೈಕಾಲಜಿ ಅಂದರೆ ಮಾನವನ ವರ್ತನೆಯ ಬಗ್ಗೆ ಅಧ್ಯಯನ ಮಾಡೋದು. ಮಾನವನ ವರ್ತನೆ, ಬಿಹೇವಿಯರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಿ? ಸೈಕಾಲಜಿ ಅಂತ ಕರಿತೀವಿ. ಓಕೆ, ಬಿಹೇವಿಯರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೈಕಾಲಜಿ. ಹಾಗಾಗಿ ಇದು ಅಲ್ಲ, ಸೈಕಾಲಜಿ ಅಲ್ಲ. ಮತ್ತೊಂದು ಅದ ರೇಡಿಯಾಲಜಿ ಅಂತ ಅದ. ರೇಡಿಯಾಲಜಿ ಏನಿದು? ರೇಡಿಯಾಲಜಿ ಅಂದರೆ ವಿಕಿರಣ ಶಾಸ್ತ್ರ. ಇದು ಹೆಚ್ಚಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಉಪಯೋಗವಾಗುತ್ತದೆ. ವಿಕಿರಣಗಳನ್ನು ಉಪಯೋಗಿಸಿಕೊಂಡು ಮನುಷ್ಯ ಅಥವಾ ಪ್ರಾಣಿಗಳ ದೇಹದಲ್ಲಾಗಿರುವಂತಹ ರೋಗವನ್ನು ಪತ್ತೆ ಹಚ್ಚುವುದಕ್ಕೆ ವಿಕಿರಣ ಶಾಸ್ತ್ರ ಅಂತ ಕರೀತಾರೆ. ಇಲ್ಲಿ ನೀವು ನೋಡಿರ್ಬೋದು, ಎಕ್ಸ್ರೇ ಮತ್ತು MRI ಮಾಡೋದು ನೋಡಿದಿರ್ಬೋದು. ಎಕ್ಸ್ರೇ, MRI, CT ಸ್ಕ್ಯಾನ್ ಇದೆಲ್ಲರಲ್ಲಿ ವಿಕಿರಣ ಶಾಸ್ತ್ರ ಉಪಯೋಗ ಆಗ್ತದೆ. ಇಲ್ಲಿ ವಿಕಿರಣಗಳನ್ನು ಉಪಯೋಗ ಮಾಡ್ತಾರೆ. ಓಕೆ ಸ್ನೇಹಿತರೆ, ಸೈಕಾಲಜಿ ಆತ. ರೇಡಿಯಾಲಜಿ ವಿಕಿರಣ ಶಾಸ್ತ್ರ, ಸೈಕಾಲಜಿ ಮನೋವಿಜ್ಞಾನ, ಇದು ಸ್ಟಡಿ ಆಫ್ ಬಿಹೇವಿಯರ್. ಇಲ್ಲಿ ಶರೀರಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರ ಅಂತ ಎರಡಿವೆ. ಶರೀರಶಾಸ್ತ್ರ, ಅಂಗರಚನಾಶಾಸ್ತ್ರ, ಅನಾಟಮಿ, ಅಂಗರಚನಾಶಾಸ್ತ್ರ, ಅನಾಟಮಿ, ಫಿಸಿಯಾಲಜಿ ಮತ್ತು ಎಕ್ಸಸೈಸ್ ಫಿಸಿಯಾಲಜಿ. ಈ ಮೂರರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಎಕ್ಸಸೈಸ್ ಫಿಸಿಯಾಲಜಿ ಏನಿವು ಮೂರು? ಅನಾಟಮಿ ಅಂದರೆ ಅಂಗರಚನಾಶಾಸ್ತ್ರ. ಫಿಸಿಯಾಲಜಿ ಅಂದರೆ ಶರೀರಶಾಸ್ತ್ರ. ಶರೀರಶಾಸ್ತ್ರ. ಎಕ್ಸಸೈಸ್ ಫಿಸಿಯಾಲಜಿ ಅಂದರೆ ವ್ಯಾಯಾಮ ಶರೀರಶಾಸ್ತ್ರ. ಈ ಮೂರರಲ್ಲಿ ಏನೇನು ವ್ಯತ್ಯಾಸ ಅದ ಅಂತ ನೋಡೋಣ ಸ್ನೇಹಿತರೆ. ಅಂಗರಚನಾಶಾಸ್ತ್ರ, ಅನಾಟಮಿ ಅಂದರೆ ಅಂಗಗಳ ರಚನೆಯ ಬಗ್ಗೆ ಅಧ್ಯಯನ ಮಾಡೋದು. ಮಾಡೋದಕ್ಕೆ ನಾವು ಅನಾಟಮಿ ಅಥವಾ ಅಂಗರಚನಾಶಾಸ್ತ್ರ ಅಂತ ಕರಿತೀವಿ. ಅಂಗಗಳ ಕಾರ್ಯಚಟುವಟಿಕೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಶರೀರಶಾಸ್ತ್ರ ಅಂತ ಕರಿತೀವಿ. ಕಾರ್ಯಚಟುವಟಿಕೆಗಳ ಬಗ್ಗೆ, ಫಂಕ್ಷನ್, ಅದರ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಶರೀರಶಾಸ್ತ್ರ, ಫಿಸಿಯಾಲಜಿ ಅಂತ ಕರಿತೀವಿ. ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡೋದು. ವ್ಯಾಯಾಮ ಶರೀರಶಾಸ್ತ್ರ ಅಂದರೆ ಏನು? ವ್ಯಾಯಾಮದಿಂದ ಅಂಗಗಳ ಕಾರ್ಯಚಟುವಟಿಕೆಯಲ್ಲಿ ಆಗುವ ಬದಲಾವಣೆಯ ಬಗ್ಗೆ ಅಧ್ಯಯನ ಮಾಡೋದು. ವ್ಯಾಯಾಮದಿಂದ ಅಂಗಗಳ ಕಾರ್ಯಚಟುವಟಿಕೆಯಲ್ಲಿ ಆಗುವ ಬದಲಾವಣೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ವ್ಯಾಯಾಮ ಶರೀರಶಾಸ್ತ್ರ ಅಥವಾ ಎಕ್ಸಸೈಸ್ ಫಿಸಿಯಾಲಜಿ ಅಂತ ಕರಿತೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ರಚನೆಯ ಬಗ್ಗೆ ಅಧ್ಯಯನ ಮಾಡೋದು ಅನಾಟಮಿ, ಅಂಗರಚನಾಶಾಸ್ತ್ರ. ಅಂಗಗಳ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡೋದು ಫಿಸಿಯಾಲಜಿ, ಶರೀರಶಾಸ್ತ್ರ. ವ್ಯಾಯಾಮದಿಂದ ಅಂಗಗಳ ಕಾರ್ಯಚಟುವಟಿಕೆಯಲ್ಲಾಗುವ ಬದಲಾವಣೆ ಬಗ್ಗೆ ಅಧ್ಯಯನ ಮಾಡೋದು ಎಕ್ಸಸೈಸ್ ಫಿಸಿಯಾಲಜಿ, ವ್ಯಾಯಾಮ ಶರೀರಶಾಸ್ತ್ರ. ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾರ್ಟ್ ಇದೊಂದು ಅಂಗ. ಓಕೆ ಸ್ನೇಹಿತರೆ, ಹಾರ್ಟ್ ಇದೊಂದು ಅಂಗ. ಹೃದಯದ ಆಕಾರ ಮತ್ತು ಗಾತ್ರದ ಬಗ್ಗೆ ಅಧ್ಯಯನ ಮಾಡೋದು ಅಂಗರಚನಾಶಾಸ್ತ್ರ, ಅನಾಟಮಿ. ಹೃದಯದ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡೋದು. ಹೃದಯ ಯಾವ ರೀತಿಯಾಗಿ ರಕ್ತ ಪರಿಚಲನೆ ಮಾಡುತ್ತದೆ ಎಂಬುದನ್ನು ಅಧ್ಯಯನ ಮಾಡುವುದು ಫಿಸಿಯಾಲಜಿ, ಶರೀರಶಾಸ್ತ್ರ. ವ್ಯಾಯಾಮದಿಂದ
ಹೃದಯದ ಕಾರ್ಯದಲ್ಲಿ ವ್ಯಾಯಾಮದಿಂದ ಹೃದಯದ ರಕ್ತ ಪರಿಚಲನೆಯಲ್ಲಿ ಏನೇನು ಬದಲಾವಣೆ ಆಗುತ್ತದೆ ಎಂಬುದನ್ನು ಅಧ್ಯಯನ ಮಾಡುವುದು ವ್ಯಾಯಾಮ ಶರೀರಶಾಸ್ತ್ರ. ಓಕೆ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಮಾನವನ ಅಂಗಗಳ ಕಾರ್ಯಚಟುವಟಿಕೆಯ ಅಧ್ಯಯನ ಎಂದರೆ ಅದು ಶರೀರಶಾಸ್ತ್ರ. ಫಿಸಿಯಾಲಜಿ, ಸ್ಟಡಿ ಆಫ್ ಫಂಕ್ಷನ್ ಆಫ್ ದಿ ಹ್ಯೂಮನ್ ಆರ್ಗನ್ ಈಸ್ ಕಾಲ್ಡ್ ಫಿಸಿಯಾಲಜಿ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಾಮಾನ್ಯ ಹೃದಯ ಬಡಿತ ಎಂದರೆ ನಾರ್ಮಲ್ ಹಾರ್ಟ್ ರೇಟ್ ರೆಫರ್ಸ್ ಟು. ಸಾಮಾನ್ಯ ಹೃದಯ ಬಡಿತ ಎಂದರೆ ಹೃದಯ ಬಡಿತ, ಇದಕ್ಕೆ ನಾವು HR ಹಾರ್ಟ್ ರೇಟ್ ಅಂತ ಕೂಡ ಕರಿತೀವಿ. ಓಕೆ, ಸಾಮಾನ್ಯ ಹೃದಯ ಬಡಿತ ಎಂದರೆ ಪ್ರತಿ ನಿಮಿಷಕ್ಕೆ ಹೃದಯ ಬಡಿಯುವ ಸಂಖ್ಯೆ. ಪ್ರತಿ ನಿಮಿಷಕ್ಕೆ ಹೃದಯ ಬಡಿಯುವ ಸಂಖ್ಯೆಗೆ ನಾವು ಏನಂತ ಕರಿತೀವಿ? ನಿಮಿಷಕ್ಕೆ ಹೃದಯ ಬಡಿಯುವ ಸಂಖ್ಯೆಗೆ ನಾವು ಸಾಮಾನ್ಯ ಹೃದಯ ಬಡಿತ ಅಥವಾ ಹಾರ್ಟ್ ರೇಟ್ ಅಂತ ಕರಿತೀವಿ. ಇದು ಎಷ್ಟಿರ್ತದೆ ಅಂದರೆ ಸ್ನೇಹಿತರೆ, ಸರಾಸರಿಯಾಗಿ ನಮ್ಮ ಹೃದಯವು 74 ಬಾರಿ ಒಂದು ನಿಮಿಷಕ್ಕೆ ಬಡಿದುಕೊಳ್ತದೆ. 74 ಬೀಟ್ ಪರ್ ಮಿನಿಟ್. ಓಕೆ ಸ್ನೇಹಿತರೆ, ಇಲ್ಲಿ ಇದರ ಸರಿಯಾದ ಉತ್ತರ ಪ್ರತಿ ನಿಮಿಷಕ್ಕೆ ಹೃದಯ ಬಡಿಯುವ ಸಂಖ್ಯೆ. ಇದು ಸರಿಯಾದ ಉತ್ತರ ಸ್ನೇಹಿತರೆ. ನಾನು ಮುಂಚೆನೇ ಹೇಳಿದಾಗೆ ಇಲ್ಲಿ ಏನು ರೈಟ್ ಮಾರ್ಕ್ ಅದಲ್ಲ, ಬ್ಲ್ಯಾಕ್ ಇಂಕ್ಲೆ, ಇದು ಸರಿಯಾದ ಉತ್ತರ ಅಲ್ಲ. ನಾನು ವಿಶ್ಲೇಷಣೆ ಮಾಡುವಾಗ ನಿಮಗೆ ಸರಿಯಾದ ಉತ್ತರವನ್ನು ಹೇಳ್ತೀನಿ ಸ್ನೇಹಿತರೆ. ಇದು ಹಾರ್ಟ್ ರೇಟ್ ಆಯಿತು. ಇದರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಪದಗಳನ್ನು ನಾವು ನೋಡೋಣ, ಇಲ್ಲಿ ಟರ್ಮ್ಗಳನ್ನು ನೋಡೋಣ. ಸ್ಟ್ರೋಕ್ ವಾಲ್ಯೂಮ್ ಅಂತ ಬರ್ತದೆ ಸ್ನೇಹಿತರೆ. ಸ್ಟ್ರೋಕ್ ವಾಲ್ಯೂಮ್ ಏನಿದು? ಸ್ಟ್ರೋಕ್ ವಾಲ್ಯೂಮ್ ಹೃದಯ ಬಡಿತದ ಘನಮಾನ ಅಂತ ನಾವು ಕರಿತೀವಿ. ಸ್ಟ್ರೋಕ್ ವಾಲ್ಯೂಮ್ ಇದನ್ನು ಕನ್ನಡದೊಳಗೆ ನಾವು ಹೃದಯ ಬಡಿತದ ಘನಮಾನ, ಹೃದಯ ಬಡಿತದ ಘನಮಾನ. ಏನಿದು ಹೃದಯ ಬಡಿತದ ಘನಮಾನ? ಪ್ರತಿ ಆಕುಂಚನಕ್ಕೆ ಹೃದಯ ಹೊರಗೆ ಹಾಕುವ ರಕ್ತದ ಪ್ರಮಾಣಕ್ಕೆ ನಾವು ಏನಂತ ಕರಿತೀವಿ? ಹೃದಯ ಬಡಿತದ ಘನಮಾನ. ಇದು ಎಷ್ಟಿರ್ತದೆ ಅಂದ್ರೆ, ಪ್ರತಿ ಆಕುಂಚನಕ್ಕೆ ನಮ್ಮ ಹೃದಯವು 70 ಮಿಲಿಲೀಟರ್ ರಕ್ತವನ್ನು ಹೊರಗೆ ಹಾಕ್ತದೆ. ಸ್ಟ್ರೋಕ್ ವಾಲ್ಯೂಮ್ ಇದು ಕನ್ನಡದಾಗ ನಾವು ಏನಂತ ಕರಿತೀವಿ? ಹೃದಯ ಬಡಿತದ ಘನಮಾನ. ಇದು ಎಷ್ಟಿರ್ತದೆ? ಸರಾಸರಿಯಾಗಿ 70 ಮಿಲಿಲೀಟರ್ ಇರ್ತದೆ ಸ್ನೇಹಿತರೆ. ಇನ್ನೊಂದು ಪದವನ್ನು ನೋಡೋಣ ನಾವು, ಕಾರ್ಡಿಯಾಕ್ ಔಟ್ಪುಟ್. ಏನಿದು ಕಾರ್ಡಿಯಾಕ್ ಔಟ್ಪುಟ್? ಇದಕ್ಕೆ ನಾವು ಕನ್ನಡದಾಗ ಹೃದಯದ ಕಾರ್ಯಗಾತ್ರ ಅಂತ ಕರಿತೀವಿ. ಹೃದಯದ ಕಾರ್ಯಗಾತ್ರ, ಕಾರ್ಡಿಯಾಕ್ ಔಟ್ಪುಟ್. ಏನಿದು ಹೃದಯದ ಕಾರ್ಯಗಾತ್ರ? ಪ್ರತಿ ನಿಮಿಷಕ್ಕೆ ನಮ್ಮ ಹೃದಯವು ಹೊರಹಾಕುವ ರಕ್ತದ ಪ್ರಮಾಣ. ಪ್ರತಿ ನಿಮಿಷಕ್ಕೆ ನಮ್ಮ ಹೃದಯವು ರಕ್ತವನ್ನು ಹೊರಗೆ ಹಾಕುವ ಪ್ರಮಾಣಕ್ಕೆ ನಾವು ಏನಂತ ಕರಿತೀವಿ? ಕಾರ್ಡಿಯಾಕ್ ಔಟ್ಪುಟ್ ಅಥವಾ ಹೃದಯದ ಕಾರ್ಯಗಾತ್ರ ಅಂತ ಕರಿತೀವಿ. ಇದನ್ನು ಯಾವ ರೀತಿಯಾಗಿ ನಾವು ಲೆಕ್ಕ ಹಾಕ್ತೀವಿ ಅಂದರೆ ಸ್ನೇಹಿತರೆ, ಕಾರ್ಡಿಯಾಕ್ ಔಟ್ಪುಟ್ ಈಕ್ವಲ್ ಟು ಸ್ಟ್ರೋಕ್ ವಾಲ್ಯೂಮ್ ಗುಣಿಲೆ ಹಾರ್ಟ್ ರೇಟ್, ಅಥವಾ ಹಾರ್ಟ್ ರೇಟ್ ಗುಣಿಲೆ ಸ್ಟ್ರೋಕ್ ವಾಲ್ಯೂಮ್ ಅಂತಲೂ ನಾವು ಬರ್ಕೋಬೋದು. ಸ್ಟ್ರೋಕ್ ವಾಲ್ಯೂಮ್ ಹೃದಯ ಬಡಿತದ ಘನಮಾನ ಎಷ್ಟದ? 70 ಅದ. ನಮ್ಮದು ಹೃದಯ ಬಡಿತ ಎಷ್ಟದ? 74 ಅದ ಸರಾಸರಿ. ಇವೆರಡನ್ನು ಗುಣಿಸಿದಾಗ ನಮಗೆಷ್ಟು ಆನ್ಸರ್ ಬರ್ತದೆ ಅಂದ್ರೆ 5180 ಮಿಲಿಲೀಟರ್ ಅಂದರೆ ಸರಾಸರಿ 5 ಲೀಟರ್. ನಮ್ಮ ಹೃದಯವು ಪ್ರತಿ ನಿಮಿಷಕ್ಕೆ 5 ಲೀಟರ್ ರಕ್ತವನ್ನು ಹೊರಗೆ ಹಾಕ್ತದೆ. ಇದೇನು ಸ್ನೇಹಿತರೆ? ಇದು ಕಾರ್ಡಿಯಾಕ್ ಔಟ್ಪುಟ್. ಇದು ನಾವು ವ್ಯಾಯಾಮ ಮಾಡದೇ ಇರುವಾಗ ನಮ್ಮ ಹೃದಯವು ಹೊರಹಾಕುವ ರಕ್ತದ ಪ್ರಮಾಣ. ವ್ಯಾಯಾಮ ಮಾಡದೇ ಇರುವಾಗ ನಮ್ಮ ಹೃದಯವು ಹೊರಹಾಕುವ ರಕ್ತದ ಪ್ರಮಾಣ 5 ಲೀಟರ್. ನಾವು ವ್ಯಾಯಾಮ ಮಾಡುವಾಗ ಸ್ನೇಹಿತರೆ, ಇದು 20 ರಿಂದ 25 ಲೀಟರ್ ಆಗಿರ್ತದೆ ಸ್ನೇಹಿತರೆ. ನಾವು ವ್ಯಾಯಾಮ ಮಾಡುವಾಗ ನಮ್ಮ ಹೃದಯವು 20 ರಿಂದ 25 ಲೀಟರ್ ರಕ್ತವನ್ನು ಹೊರಗೆ ಹಾಕ್ತದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಸಾಮಾನ್ಯ ಹೃದಯ ಬಡಿತ ಎಂದರೆ ಪ್ರತಿ ನಿಮಿಷಕ್ಕೆ ಹೃದಯ ಬಡಿಯುವ ಸಂಖ್ಯೆ. ಇದರ ಜೊತೆ ನಾವು ಸ್ಟ್ರೋಕ್ ವಾಲ್ಯೂಮ್ ಅಂದರೆ ಏನು ನೋಡಿದ್ದೀವಿ, ಮತ್ತು ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಏನು ನೋಡಿದ್ದೀವಿ, ಕಾರ್ಡಿಯಾಕ್ ಔಟ್ಪುಟ್ ಎಷ್ಟಿರ್ತದೆ ಅಂತ ನೋಡಿದ್ದೀವಿ. ಮತ್ತು ಎಕ್ಸಸೈಸ್ ಮಾಡುವಾಗ, ವ್ಯಾಯಾಮ ಮಾಡುವಾಗ ನಮ್ಮ ಕಾರ್ಡಿಯಾಕ್ ಔಟ್ಪುಟ್ ಹೃದಯದ ಕಾರ್ಯಗಾತ್ರ ಎಷ್ಟಿರ್ತದೆ ಅಂತ ನೋಡಿದ್ದೀವಿ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ, ಸ್ಪ್ರಿಂಟರ್ ಸ್ನಾಯುವಿನ ವಿಧ.
ಸ್ಪ್ರಿಂಟರ್ ಮಸಲ್ ಟೈಪ್ ಈಸ್. ಸ್ನೇಹಿತರೆ ಇದು ಸರಿಯಾದ ಉತ್ತರ ಅಲ್ಲ, ಸರಿಯಾದ ಉತ್ತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ ನಮ್ಮ ದೇಹದಲ್ಲಿ 2 ರೀತಿಯ ಅಸ್ಥಿಪಂಜರದ ಸ್ನಾಯುಗಳು ಇರ್ತಾವೆ. ಏನಿವು ಅಸ್ಥಿಪಂಜರದ ಸ್ನಾಯುಗಳು ಅಂತ ನೋಡೋಣ. ಇದು ನಮ್ಮ ದೇಹದ ಪಂಜರ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಇದು ಅಸ್ಥಿಪಂಜರ ಅಂತ ತಿಳ್ಕೊಳ್ಳಿ. ಓಕೆ, ಈ ಅಸ್ಥಿಪಂಜರದ ಸುತ್ತಮುತ್ತ ಏನು ಸ್ನಾಯುಗಳು ಇರ್ತಾವಲ್ಲ, ಈ ಸ್ನಾಯುಗಳಿಗೆ ನಾವು ಅಸ್ಥಿಪಂಜರದ ಸ್ನಾಯುಗಳು ಅಥವಾ ಸ್ಕೆಲ್ಟಲ್ ಮಸಲ್ ಅಂತ ಕರಿತೀವಿ. ಓಕೆ, ಸ್ಕೆಲ್ಟಲ್ ಮಸಲ್ ಅಂತ ಕರಿತೀವಿ. ಈ ಸ್ಕೆಲ್ಟಲ್ ಮಸಲ್, ಈ ಅಸ್ಥಿಪಂಜರದ ಸ್ನಾಯುಗಳಲ್ಲಿ 2 ವಿಧಗಳು. ಅವು ಯಾವ್ಯಾವು ಅಂದ್ರೆ ಟೈಪ್ 1 ಮತ್ತು ಟೈಪ್ 2. ಓಕೆ ಸ್ನೇಹಿತರೆ, ಇವುಗಳನ್ನು ಇಲ್ಲಿ ನಾವು ಡಿಟೇಲ್ ಆಗಿ ನೋಡೋಣ. ಟೈಪ್ 1 ಮತ್ತು ಟೈಪ್ 2. ಓಕೆ ಸ್ನೇಹಿತರೆ, ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಸ್ಥಿಪಂಜರದ ಸ್ನಾಯುಗಳು ನಮ್ಮದೇನಿಲ್ಲಿ ಸ್ಕೆಲ್ಟಲ್ ಇರ್ತದಲ್ಲ, ಸ್ಕೆಲ್ಟಲ್ ಸುತ್ತಮುತ್ತ ಇರುವಂಥ ಸ್ನಾಯುಗಳಿಗೆ ನಾವು ಸ್ಕೆಲ್ಟಲ್ ಮಸಲ್ ಅಂತ ಕರಿತೀವಿ. ಕನ್ನಡದೊಳಗೆ ಅಸ್ಥಿಪಂಜರದ ಸ್ನಾಯುಗಳು ಅಂತ ಕರಿತೀವಿ. ಈ ಅಸ್ಥಿಪಂಜರದ ಸ್ನಾಯುಗಳಲ್ಲಿ 2 ರೀತಿಯಾದ ಎಳೆಗಳನ್ನು ನಾವು ಕಾಣ್ತೀವಿ. ಅವುಗಳಿಗೆ ನಾವು ಟೈಪ್ 1 ಮತ್ತು ಟೈಪ್ 2, ಟೈಪ್ 1 ಮಸಲ್ ಫೈಬರ್ ಮತ್ತು ಟೈಪ್ 2 ಮಸಲ್ ಫೈಬರ್ ಅಂತ ಕರಿತೀವಿ. ಇವು ಎರಡೂದರ ನಡುವೆ ಏನು ವ್ಯತ್ಯಾಸ ಅಂತ ನೋಡೋಣ ಸ್ನೇಹಿತರೆ. ಟೈಪ್ 1 ಮಸಲ್ ಫೈಬರ್ಗೆ ನಾವು ಸ್ಲೋ ಟ್ವಿಚ್ ಮಸಲ್ ಫೈಬರ್ ಅಂತ ಕೂಡ ಕರಿತೀವಿ. ಟೈಪ್ 2 ಮಸಲ್ ಫೈಬರ್ಗೆ ನಾವು ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ ಅಂತ ಕರಿತೀವಿ. ಏನಿದು ಸ್ಲೋ ಟ್ವಿಚ್? ನಿಧಾನವಾಗಿ ಆಕುಂಚನ ಮತ್ತು ವಿಕಸನ ಹೊಂದುವ ಸ್ನಾಯು ಎಳೆಗಳಿಗೆ ನಾವು ಸ್ಲೋ ಟ್ವಿಚ್ ಅಂತ ಕರಿತೀವಿ. ವೇಗವಾಗಿ ಆಕುಂಚನ ಮತ್ತು ವಿಕಸನ ಹೊಂದುವ ಸ್ನಾಯು ಎಳೆಗಳಿಗೆ ನಾವು ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ ಅಂತ ಕರಿತೀವಿ. ಇವಕ್ಕೆ ಟೈಪ್ 2 ಕೂಡ ಅಂತ ಕರಿತೀವಿ. ಇವಕ್ಕೆ ಸ್ಲೋ ಟ್ವಿಚ್ಗೆ ಟೈಪ್ 1 ಅಂತ ಕರಿತೀವಿ. ಇವು ನಿಧಾನವಾಗಿ ಆಕುಂಚನ ಮತ್ತು ವಿಕಸನ ಹೊಂದ್ತಾವ. ಇವು ವೇಗವಾಗಿ ಆಕುಂಚನ ಮತ್ತು ವಿಕಸನ ಹೊಂದುತ್ತವೆ. ಇವು ಟೈಪ್ 1 ಮಸಲ್ ಫೈಬರ್. ಈ ಟೈಪ್ 1 ಮಸಲ್ ಫೈಬರ್ನಲ್ಲಿ, ಈ ಸ್ಲೋ ಟ್ವಿಚ್ ಮಸಲ್ ಫೈಬರ್ನಲ್ಲಿ ಒಂದು ಪ್ರೋಟೀನ್ ಇರ್ತದೆ ಸ್ನೇಹಿತರೆ. ಅದರ ಹೆಸರು ಮಯೋಗ್ಲೋಬಿನ್ ಪ್ರೋಟೀನ್. ಇಲ್ಲಿ ಇದು ಇರುವುದಿಲ್ಲ. ಇಲ್ಲಿ ಮಯೋಗ್ಲೋಬಿನ್ ಪ್ರೋಟೀನ್ ಇರುವುದಿಲ್ಲ. ಹಾಗಾಗಿ ಈ ಮಯೋಗ್ಲೋಬಿನ್ ಪ್ರೋಟೀನ್ ಇರುವುದರಿಂದ ಈ ಟೈಪ್ 1 ಮಸಲ್ ಫೈಬರ್ ನಮಗೆ ಕೆಂಪು ಬಣ್ಣದಲ್ಲಿ ಕಾಣ್ತದೆ. ಹಾಗಾಗಿ ಇದಕ್ಕೆ ರೆಡ್ ಮಸಲ್ ಫೈಬರ್ ಅಂತ ಕೂಡ ಕರಿತೀವಿ. ಏನಾಗ್ತದೆ ಸ್ನೇಹಿತರೆ, ಟೈಪ್ 1 ಮಸಲ್ನಲ್ಲಿ ಮಯೋಗ್ಲೋಬಿನ್ ಎಂಬ ಪ್ರೋಟೀನ್ ಇರುತ್ತದೆ. ಹಾಗಾಗಿ ಅದು ಕೆಂಪು ಬಣ್ಣದಲ್ಲಿರುತ್ತದೆ. ಹಾಗಾಗಿ ಇದಕ್ಕೆ ರೆಡ್ ಮಸಲ್ ಫೈಬರ್ ಅಂತ ಕೂಡ ಕರಿತೀವಿ. ಇಲ್ಲಿ ಈ ಮಯೋಗ್ಲೋಬಿನ್ ಪ್ರೋಟೀನ್ ಇರುವುದಿಲ್ಲ, ಇದು ಬಿಳಿ ಬಣ್ಣದಲ್ಲಿರ್ತದೆ. ಹಾಗಾಗಿ ಈ ಮಸಲ್ ಫೈಬರ್ಗೆ, ಈ ಸ್ನಾಯು ಎಳೆಗಳಿಗೆ ನಾವು ವೈಟ್ ಮಸಲ್ ಫೈಬರ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಈ ಮಯೋಗ್ಲೋಬಿನ್ ಪ್ರೋಟೀನ್ ಆಮ್ಲಜನಕ ಉಪಯೋಗಿಸಿ ಶಕ್ತಿ ಬಿಡುಗಡೆ ಮಾಡೋಕ್ಕೆ ಸಹಾಯ ಮಾಡ್ತದೆ. ಏನು ಮಾಡ್ತದೆ? ಈ ಮಯೋಗ್ಲೋಬಿನ್ ಪ್ರೋಟೀನ್ ಆಮ್ಲಜನಕ ಉಪಯೋಗಿಸಿ ಶಕ್ತಿ ಬಿಡುಗಡೆ ಮಾಡೋಕ್ಕೆ ಸಹಾಯ ಮಾಡ್ತದೆ ಆ ಸ್ನಾಯುಗಳಲ್ಲಿ. ಹಾಗಾಗಿ ಇಲ್ಲಿ ಲ್ಯಾಕ್ಟಿಕ್ ಆಸಿಡ್ ಶೇಖರಣೆ ಹೆಚ್ಚಾಗಿ ಆಗುವುದಿಲ್ಲ. ಟೈಪ್ 1 ಮಸಲ್ ಫೈಬರ್ದೊಳಗೆ ಲ್ಯಾಕ್ಟಿಕ್ ಆಸಿಡ್ ಶೇಖರಣೆ ಹೆಚ್ಚಾಗಿ ಆಗುವುದಿಲ್ಲ. ಇಲ್ಲಿ ಇದು ಈ ಏನು ಟೈಪ್ 2 ಮಸಲ್ ಫೈಬರ್ ಇರ್ತಾವಲ್ಲ, ಟೈಪ್ 2 ಸ್ನಾಯು ಎಳೆಗಳು, ಇವು ಆಮ್ಲಜನಕದ ಸಹಾಯವಿಲ್ಲದೆ ಶಕ್ತಿ ಬಿಡುಗಡೆ ಮಾಡ್ತಾವೆ. ಹಾಗಾಗಿ ಇಲ್ಲಿ ಲ್ಯಾಕ್ಟಿಕ್ ಆಸಿಡ್ ಶೇಖರಣೆ ವೇಗವಾಗಿ ಆಗುತ್ತದೆ. ಇವೆಲ್ಲ ನೋಡಿದ ಬಳಿಕ ನಮಗೆ ಗೊತ್ತಾಗೋದು ಸ್ನೇಹಿತರೆ, ಸ್ಪ್ರಿಂಟರಲ್ಲಿ ಯಾರು ವೇಗದ ಓಟದಲ್ಲಿ ಪಾಲ್ಗೊಳ್ತಾರ, ಯಾರನ್ನು ನಾವು ವೇಗದ ಓಟದಲ್ಲಿ ಟ್ರೈನಿಂಗ್ ಕೊಡಬೇಕಲ್ಲ, ಅವರಿಗೆ ಯಾವ ರೀತಿಯಾದ ಮಸಲ್ ಫೈಬರ್ ಇರಬೇಕಂದ್ರೆ ಟೈಪ್ 2 ಮಸಲ್ ಫೈಬರ್ ಇರಬೇಕು. ಓಕೆ ಸ್ನೇಹಿತರೆ, ಟೈಪ್ 2 ಮಸಲ್ ಫೈಬರ್ ಇರಬೇಕು. ದೂರದ ಓಟಗಾರರಲ್ಲಿ, ಯಾರಿಗೆ ನಾವು ದೂರದ ಓಟದ ಟ್ರೈನಿಂಗನ್ನು ಕೊಡಬೇಕಂತ ಅಂದ್ಕೊಂಡಿರ್ತೀವಲ್ಲ, ಅವರಲ್ಲಿ ಈ ಟೈಪ್ 1 ಮಸಲ್ ಫೈಬರ್ ಹೆಚ್ಚಾಗಿರಬೇಕು. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇವು 2 ರೀತಿಯಾದಂಥ ಮಸಲ್ ಫೈಬರ್ ಇರ್ತಾವೆ.
ಏನಾದರೂ ದೇಹದಲ್ಲಿ ಹೆಚ್ಚಾಗಿ ಟೈಪ್ 2 ಇದ್ದರೆ ಆ ವ್ಯಕ್ತಿ ವೇಗದ ಓಟಗಳಿಗೆ ಸೂಕ್ತವಾಗ್ತಾನೆ. ಯಾರಲ್ಲಿ ಹೆಚ್ಚಾಗಿ ಟೈಪ್ 1 ಮಸಲ್ ಫೈಬರ್ ಇರ್ತಾವಲ್ಲ ಆ ವ್ಯಕ್ತಿ ನಿಧಾನದ ಓಟ, ದೂರದ ಓಟಕ್ಕೆ ಸೂಕ್ತನಾಗಿರ್ತಾನೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸ್ಪ್ರಿಂಟರ್ ಸ್ನಾಯುವಿನ ವಿಧ ಅಂತ ಯಾವ್ದು ಕೇಳಿದಾರೋ ಸ್ಪ್ರಿಂಟರ್ ಸ್ನಾಯುವಿನ ವಿಧ ಇಲ್ಲಿ ಟೈಪ್ 2 ಇದು ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಸ್ನೇಹಿತರೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಅಂತ ಅದ ಸ್ನೇಹಿತರೆ. ಇಲ್ಲಿ ಪಟ್ಟಿ 1ರಲ್ಲಿ 4 ಶಬ್ದಗಳಿವೆ, 4 ಪದಗಳಿವೆ. ಈ 4 ಪದದ ಅರ್ಥ ಏನಂತ ನೋಡೋಣ ಸ್ನೇಹಿತರೆ. ನಾವು ಕಾರ್ಬೋಹೈಡ್ರೇಟನ್ನು ತಿಂತೀವಿ. ನಾವು ಫಾರ್ ಎಕ್ಸಾಂಪಲ್ ಚಪಾತಿ ಅಥವಾ ರೊಟ್ಟಿಯನ್ನು ತಿಂದ್ವಿ ಅಂತ ತಿಳ್ಕೊಳ್ಳಿ. ಚಪಾತಿ ಅಥವಾ ರೊಟ್ಟಿಯನ್ನು ತಿಂದ್ವಿ ಅಂತ ತಿಳ್ಕೊಳ್ಳಿ. ಈ ಕಾರ್ಬೋಹೈಡ್ರೇಟ್ ಯುಕ್ತ ಪದಾರ್ಥ ಆಹಾರ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಆಗಿ ಬದಲಾವಣೆ ಆಗ್ತದೆ, ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತದೆ. ಈ ಗ್ಲೂಕೋಸ್ ನಾವೇನಾದರೂ ಕೆಲಸ ಮಾಡಿದ್ವಿ ಅಂದ್ರೆ ಅದು ಎನರ್ಜಿಯಾಗಿ ರಿಲೀಸ್ ಆಗ್ತದೆ. ಎನರ್ಜಿ ಯಾವ ಫಾರ್ಮ್ದೊಳಗೆ ATP ಫಾರ್ಮ್ದಾಗ ಎನರ್ಜಿ ಆಗಿ ರಿಲೀಸ್ ಆಗ್ತದೆ. ನಾವು ತಿಂದಂತಹ ಕಾರ್ಬೋಹೈಡ್ರೇಟ್ ಆಹಾರ ನಮ್ಮ ದೇಹದಾಗ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತದೆ. ನಾವು ಏನಾದರೂ ಕೆಲಸ ಮಾಡಿದ್ವಿ ಅಂದ್ರೆ ಅದು ಎನರ್ಜಿಯಾಗಿ ರಿಲೀಸ್ ಆಗ್ತದೆ. ನಾವು ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ಈ ಗ್ಲೂಕೋಸ್ ಇದ್ದದ್ದು ಏನಾಗ್ತದೆ, ಗ್ಲೈಕೋಜನ್ ಅಂತ ಆಗ್ತದೆ. ಗ್ಲೂಕೋಸ್ ಇದ್ದದ್ದು ಏನಾಗ್ತದೆ, ಗ್ಲೈಕೋಜನ್ ಆಗ್ತದೆ. ಓಕೆ ಸ್ನೇಹಿತರೆ, ನಾವು ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ಆವಾಗ ಈ ಗ್ಲೂಕೋಸ್ ಶೇಖರಣೆ ಆಗಿ ಗ್ಲೈಕೋಜನ್ ಆಗ್ತದೆ. ಈ ಗ್ಲೈಕೋಜನದ ಮಿತಿ ಹೆಚ್ಚಾಯ್ತಂದ್ರೆ ಎಷ್ಟು ಶೇಖರಣೆ ಆಗಬೇಕು ಅಷ್ಟು ಶೇಖರಣೆ ಆಗಿ ಹೆಚ್ಚಾಗಿ ಗ್ಲೈಕೋಜನ್ ಶೇಖರಣೆ ಆತಂದ್ರೆ ಅದಕ್ಕೆ ಅದು ಏನಾಗಿ ಕನ್ವರ್ಟ್ ಆಗ್ತದೆ, ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ. ಒಂದು ಮಿತಿ ಇರ್ತದೆ, ಮಿತಿ ತನಕ ಅದು ಗ್ಲೈಕೋಜನ್ ಆಗಿ ಶೇಖರಣೆ ಆಗ್ತದೆ ತಿನ್ನಂಥ ಆಹಾರ. ಆ ಮಿತಿ ಮೀರಿತಂದ್ರೆ ಅದು ಫ್ಯಾಟ್ ಆಗಿ ಶೇಖರಣೆ ಆಗ್ತದೆ. ಸ್ನೇಹಿತರೆ, ಇದಿಷ್ಟು ನೆನಪಿರಲಿ ನಿಮ್ಗೆ. ಇಲ್ಲಿ ನಾನು ಈ 4 ಪದಗಳನ್ನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಒಂದನೇ ಪದ ಗ್ಲೈಕೋಲೈಸಿಸ್ ಅಂತ ಇದೆ. ಈ ಗ್ಲೂಕೋಸ್ ಇದ್ದದ ಎನರ್ಜಿಯಾಗಿ ರಿಲೀಸ್ ಆತಂದ್ರೆ ಇದಕ್ಕೇನಂತ ಕರಿತೀವಿ, ಒಂದು ನಿಮಿಷ ಸ್ನೇಹಿತರೆ. ಗ್ಲೂಕೋಸ್ ಆಗಿ ಎನರ್ಜಿ ರಿಲೀಸ್ ಆಗ್ತದಲ್ಲ, ಈ ಒಂದು ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಗ್ಲೈಕೋಲೈಸಿಸ್ ಅಂತ ಕರಿತೀವಿ. ಗ್ಲೈಕೋಲೈಸಿಸ್ ಅಂತ ಕರಿತೀವಿ ಸ್ನೇಹಿತರೆ. ಮೊದಲನೇ ಪದ ಗ್ಲೈಕೋಲೈಸಿಸ್. ಗ್ಲೂಕೋಸ್ ಇದ್ದದ ಎನರ್ಜಿಯಾಗಿ ರಿಲೀಸ್ ಆತಂದ್ರೆ ಆ ಪ್ರೊಸೆಸ್ಗೆ ನಾವು ಗ್ಲೈಕೋಲೈಸಿಸ್ ಅಂತ ಕರಿತೀವಿ. ಈ ಗ್ಲೂಕೋಸ್ ಇದ್ದದ ಗ್ಲೈಕೋಜನ್ ಆಗಿ ಬದಲಾವಣೆ ಆಯ್ತಂದ್ರೆ ನಾವು ತಿನ್ನಂಥ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ನಾವು ಏನೂ ಕೆಲಸ ಮಾಡ್ಲಿಕ್ಕಂದ್ರೆ ಇದು ಗ್ಲೂಕೋಸ್ ಇದ್ದದ ಗ್ಲೈಕೋಜನ್ ಆಗಿ ಬದಲಾವಣೆ ಆಗ್ತದೆ. ಈ ಪ್ರೊಸೆಸ್ಸಿಗೆ ನಾವು ಗ್ಲೈಕೋಜೆನಸಿಸ್ ಅಂತ ಕರಿತೀವಿ. ಗ್ಲೈಕೋಜೆನಸಿಸ್ ಈ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ, ಗ್ಲೈಕೋಜೆನಸಿಸ್ ಅಂತ ಕರಿತೀವಿ ಸ್ನೇಹಿತರೆ. ಈ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ, ಗ್ಲೈಕೋಜೆನಸಿಸ್. ಓಕೆ ಸ್ನೇಹಿತರೆ, ತಿಂದಂಥ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಗ್ಲೂಕೋಸ್ ಇದ್ದಿದ್ದು ನಾವು ಏನೂ ಕೆಲಸ ಮಾಡ್ಲಿಕ್ಕಂದ್ರೆ ಇದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗ್ತದೆ. ಇದಕ್ಕೆ ನಾವು ಗ್ಲೈಕೋಜೆನಸಿಸ್ ಅಂತ ಕರಿತೀವಿ. ಈಗ ಗ್ಲೈಕೋಜಿನೋಲೈಸಿಸ್ ಅಂತ ಮತ್ತೊಂದು ಶಬ್ದ ಅದ. ಈ ಗ್ಲೈಕೋಜೆನಸಿಸ್ ಏನಂಬುದು ಗೊತ್ತಾಯ್ತು ನಮ್ಗೆ. ಗ್ಲೈಕೋಜಿನೋಲೈಸಿಸ್ ಅಂತ ಮತ್ತೊಂದು ಶಬ್ದ ಅದ. ಏನಿದು ಗ್ಲೈಕೋಜಿನೋಲೈಸಿಸ್? ಈ ಗ್ಲೈಕೋಜನ್ ಇದ್ದಿದ್ದ ಪುನಃ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಯ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಗ್ಲೈಕೋಜಿನೋಲೈಸಿಸ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ನಾವು ತಿಂದಂಥ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಂದ್ರೆ ಅದಕ್ಕೆ ಗ್ಲೈಕೋಲೈಸಿಸ್ ಅಂತ ಕರಿತೀವಿ. ನಾವು ಏನೂ ಕೆಲಸ ಮಾಡ್ಲಿಕ್ಕಂದ್ರೆ ಅದು ಏನಾಗ್ತದೆ, ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಗ್ಲೈಕೋಜೆನಸಿಸ್ ಅಂತ ಕರಿತೀವಿ. ಈ ಗ್ಲೈಕೋಜನ್ ಇದ್ದದ ಪುನಃ ಈಗ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗ್ಯದ, ಸ್ಟೋರ್ ಆಗ್ಯದ ನಮ್ಮ ಬಾಡಿ ಒಳಗೆ, ನಾವು ಈ ಕೆಲಸ ಮಾಡತ್ತೀವಿ. ಆವಾಗ ಇದು ಗ್ಲೈಕೋಜನ್ ಇದ್ದದ ಗ್ಲೂಕೋಸ್ ಆಗ್ತದೆ, ಗ್ಲೂಕೋಸ್ ಇದ್ದದ ಮತ್ತು ಎನರ್ಜಿ ಆಗ್ತದೆ. ಈ ಗ್ಲೈಕೋಜನ್ ಇದ್ದದ ಗ್ಲೂಕೋಸ್ ಆಗುವ ಪ್ರೊಸೆಸ್ಗೆ ಗ್ಲೈಕೋಜಿನೋಲೈಸಿಸ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಇವು 3 ಗೊತ್ತದು ನಮಗೆ. ಈಗ ಗ್ಲೈಕೋನಿಯೋಜೆನಸಿಸ್ ಅಂದರೆ ಏನಂತ ನೋಡೋಣ ಸ್ನೇಹಿತರೆ. ಇಲ್ಲೇನು ಫ್ಯಾಟ್ ಇರ್ತದಲ್ಲ ನಮ್ಮ ದೇಹದಲ್ಲಿ ಆ ಫ್ಯಾಟ್ ಯಾವಾಗ ನಮ್ಮ ದೇಹದಲ್ಲಿ ಗ್ಲೈಕೋಜನ್ ಅಂಶ ಪೂರ್ತಿ ಕಮ್ಮಿ ಆಗಿರ್ತದೆ, ಪೂರ್ತಿ ಕಡಿಮೆ ಆಗ್ತದೆ, ಆ ಟೈಮ್ದಾಗ ಈ ಫ್ಯಾಟ್ ಇದ್ದದ ಗ್ಲೂಕೋಸ್ ಆಗ್ತದೆ, ಗ್ಲೂಕೋಸ್ ಇದ್ದದ ಎನರ್ಜಿ ಆಗ್ತದೆ. ಫ್ಯಾಟ್ ಇದ್ದದ ಗ್ಲೂಕೋಸ್ ಆಗ್ತದೆ, ಗ್ಲೂಕೋಸ್ ಇದ್ದದ ಎನರ್ಜಿ ಆಗ್ತದೆ. ಈ ಫ್ಯಾಟ್ ಇದ್ದದ ಗ್ಲೂಕೋಸ್ ಆಗಿ ಬದಲಾವಣೆ ಆಗುವ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ಅಂದ್ರೆ
ಗ್ಲುಕೋನಿಯೋಜೆನಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ಲೈಕೋನಿಯೋಜೆನಸಿಸ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಇಲ್ಲಿ ಈ ಆಪ್ಷನ್ ಪ್ರಕಾರ ನೋಡೋಣ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಸರಿಯಾದ ಉತ್ತರ 2. ಇಲ್ಲಿ A1 ಗ್ಲೈಕೋಲೈಸಿಸ್ 1 ಗ್ಲುಕೋಸ್ ಆಕ್ಸಿಡೀಕರಣ, ಆಕ್ಸಿಡೇಷನ್ ಆಫ್ ಗ್ಲುಕೋಸ್ ಅಂದರೆ ಗ್ಲುಕೋಸಿಂದ ಎನರ್ಜಿಯಾಗಿ ಕನ್ವರ್ಟ್ ಆಗುವ ಪ್ರೊಸೆಸ್ಗೆ ಆಕ್ಸಿಡೇಷನ್ ಆಫ್ ಗ್ಲುಕೋಸ್ ಅಂತ ಕರಿತೀವಿ. ಓಕೆ, ಗ್ಲೈಕೋಲೈಸಿಸ್ A1. B ಗ್ಲೈಕೋಜೆನಸಿಸ್, ಗ್ಲುಕೋಸ್ನಿಂದ ಗ್ಲೈಕೋಜನ್ ಸಂಶ್ಲೇಷಣೆ, ಸಿಂಥೆಸಿಸ್ ಆಫ್ ಗ್ಲೈಕೋಜನ್ ಫ್ರಮ್ ಗ್ಲುಕೋಸ್ನಿಂದ ಗ್ಲೈಕೋಜನ್ ಆಗೋ ಪ್ರೊಸೆಸ್ಗೆ ಏನಂತ ಕರಿತೀವಿ? ಗ್ಲೈಕೋಜೆನಸಿಸ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ ಸ್ನೇಹಿತರೆ, ಗ್ಲೈಕೋಜೆನಸಿಸ್. ಓಕೆ, 4ನೇದು ಡಿ ನೋಡ್ರಿ, ಗ್ಲೈಕೋಜಿನೋಲೈಸಿಸ್. D3 ಗ್ಲೈಕೋಜನನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡುವುದು. ಇದು ಈ ಪ್ರೊಸೆಸ್, ಇದು ಉಲ್ಟಾ ಪ್ರೊಸೆಸ್. ಗ್ಲೈಕೋಜನನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡುವ ಪ್ರೊಸೆಸ್ಗೆ ಗ್ಲೈಕೋಜಿನೋಲಿಸಿಸ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಈಗ ಮೂರನೇದು ನೋಡೋಣ. C2 ಗ್ಲುಕೋಸ್ ರಚನೆ. ಕಾರ್ಬೋಹೈಡ್ರೇಟ್ ವಲ್ಲದ ಪದಾರ್ಥಗಳಿಂದ ಗ್ಲುಕೋಸ್ ರಚನೆ ಆಯ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಗ್ಲೈಕೋನಿಯೋಜೆನಸಿಸ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ ಅಲ್ಲದ ಪದಾರ್ಥಗಳಿಂದ ಗ್ಲುಕೋಸ್ ರಚನೆ ಆಯ್ತಂದ್ರೆ ಅದಕ್ಕೆ ಗ್ಲುಕೋನಿಯೋಜೆನಸಿಸ್ ಅಂತ ಕರಿತೀವಿ. ಇದು ಗ್ಲುಕೋಸ್ ರಚನೆ. ಇದು ಸರಿಯಾದ ಆಪ್ಷನ್ ಇಲ್ಲಿ ಯಾವುದಂದ್ರೆ ಸ್ನೇಹಿತರೆ ಆಪ್ಷನ್ 2. ಓಕೆ ಸ್ನೇಹಿತರೆ, ಇದು ತಿಳಿದಿದೆ ಅಂತ ಅನ್ಕೋತೀನಿ. ತಿಳಿದಿಲ್ಲ ಅಂದರೆ ಇನ್ನೊಂದು ಸಲ ಈ ಪ್ರಶ್ನೆಯನ್ನು ಇನ್ನೊಂದು ಸಲ ನೋಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ. ಇನ್ಸುಲಿನ್ ಅನ್ನು ಸ್ರವಿಸುವ ಅಂಗ. ಇನ್ಸುಲಿನ್ ಈಸ್ ಸಿಕ್ರೆಟೆಡ್ ಬೈ. ಓಕೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಹೊಟ್ಟೆಯ ಹಿಂದಿನ ಬದಿಗೆ, ಇಲ್ಲಿ ಹೊಟ್ಟೆ ಇರ್ತದೆ. ಹೊಟ್ಟೆಯ ಹಿಂದಿನ ಬದಿಗೆ ಒಂದು ಗ್ರಂಥಿ ಇರ್ತದೆ. ಆ ಗ್ರಂಥಿಗೆ ನಾವು ಏನಂತ ಕರಿತೀವಿ? ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಕನ್ನಡದೊಳಗೆ ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ. ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ. ಈ ಮೆದೋಜೀರಕ ಗ್ರಂಥಿ ಹಿಂಗದ ಅಂತ ಹೇಳಿರಿ. ಈ ಮೆದೋಜೀರಕ ಗ್ರಂಥಿ ಒಳಗೆ ಸಣ್ಣ ಜೀವಕೋಶಗಳು ಇರ್ತಾವೆ ಸ್ನೇಹಿತರೆ. ಸಣ್ಣ ಜೀವಕೋಶಗಳು ಇರ್ತಾವೆ. ಈ ಸಣ್ಣ ಜೀವಕೋಶಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಐಸೋಲೇಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಕರಿತೀವಿ. ಸಣ್ಣ ಜೀವಕೋಶಗಳಿಗೆ ಐಸೋಲೇಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. ಇದು ನೋಡಿ ಸ್ನೇಹಿತರೆ, ಇದು ಸ್ಪೆಲ್ಲಿಂಗ್ ಬಹುಶಃ ತಪ್ಪಾಗಿರ್ಬೋದು. ಐಸೋಲೇಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಕರಿತೀವಿ. ನಮ್ಮ ಹೊಟ್ಟೆಯ ಹಿಂದಿನ ಬದಿಯಲ್ಲಿ ಒಂದು ಗ್ರಂಥಿ ಇರ್ತದೆ. ಆ ಗ್ರಂಥಿಗೆ ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ. ಆ ಗ್ರಂಥಿ ಒಳಗೆ ಸಣ್ಣ ಜೀವಕೋಶಗಳು ಇರ್ತಾವೆ. ಆ ಜೀವಕೋಶಗಳಿಗೆ ಐಸೋಲೇಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಕರಿತೀವಿ. ಈ ಸಣ್ಣ ಜೀವಕೋಶಗಳಲ್ಲಿ ಎರಡು ವಿಧಗಳು. ಒಂದು ಅಲ್ಫಾ ಜೀವಕೋಶಗಳು, ಅಲ್ಫಾ ಸೆಲ್ಸ್ ಅಂತ ಕರಿತೀವಿ. ಮತ್ತೊಂದು ಬೀಟಾ ಸೆಲ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಅಲ್ಫಾ ಸೆಲ್ಗಳು ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆದಾಗ ಈ ಅಲ್ಫಾ ಸೆಲ್ಗಳು ಏನು ಮಾಡ್ತಾವೆ ಅಂದ್ರೆ ಗ್ಲುಕೋಗಾನ್ ಅಂತ ಒಂದು ಹಾರ್ಮೋನನ್ನು ರಿಲೀಸ್ ಮಾಡ್ತಾವೆ. ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆದಾಗ ಸಕ್ಕರೆ ಅಂಶವನ್ನು ಹೆಚ್ಚು ಮಾಡೋಕೆ ಗ್ಲುಕೋಗಾನ್ ಅಂತ ಒಂದು ಹಾರ್ಮೋನನ್ನು ಈ ಅಲ್ಫಾ ಸೆಲ್ಗಳು ರಿಲೀಸ್ ಮಾಡ್ತಾವೆ. ಈ ಬೀಟಾ ಸೆಲ್ಗಳು ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಈ ಬೀಟಾ ಸೆಲ್ಗಳು ಇನ್ಸುಲಿನನ್ನು ರಿಲೀಸ್ ಮಾಡ್ತಾವೆ. ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಬೀಟಾ ಸೆಲ್ಗಳು ಇನ್ಸುಲಿನ್ ರಿಲೀಸ್ ಮಾಡ್ತಾವೆ. ಇನ್ಸುಲಿನ್ ಏನು ಮಾಡ್ತದೆ? ನಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಇನ್ಸುಲಿನನ್ನು ಸ್ರವಿಸುವ ಅಂಗ ಯಾವುದಂತ ಕೇಳಿದ್ರೆ ಮೆದೋಜೀರಕ ಗ್ರಂಥಿ ಅಂತ ಹೇಳ್ಬೇಕು. ಮೆದೋಜೀರಕ ಗ್ರಂಥಿ. ಇನ್ಸುಲಿನ್ ಸಿಕ್ರೆಟೆಡ್ ಬೈ ಪ್ಯಾಂಕ್ರಿಯಾಸ್. ಇನ್ಸುಲಿನ್ನ ಮೆದೋಜೀರಕ ಗ್ರಂಥಿಯ ಯಾವ ಸೆಲ್ಗಳು ಇನ್ಸುಲಿನನ್ನು ಸಿಕ್ರೆಟ್ ಮಾಡ್ತಾವೆ ಅಂತ ಕೇಳಿದ್ರೆ ಬೀಟಾ ಸೆಲ್ ಅಂತ ಹೇಳಬೇಕು. ಬೀಟಾ ಸೆಲ್. ಯಾವಾಗ
ಸೀಕ್ರೆಟ್ ಮಾಡ್ತಾವಂತ ಕೇಳಿದರೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದಾಗ ಬೀಟಾ ಸೆಲ್ಗಳು ಇನ್ಸುಲಿನನ್ನು ಸೀಕ್ರೆಟ್ ಮಾಡ್ತಾವಂತ ಹೇಳಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಸ್ನೇಹಿತರೆ, ಗ್ಲೈಕೋಲೈಸಿಸ್, ಕ್ರೆಬ್ಸ್ ಸೈಕಲ್ ಮತ್ತು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತೊಡಗಿಕೊಂಡಿರುವುದು. ಗ್ಲೈಕೋಲೈಸಿಸ್, ಕ್ರೆಬ್ಸ್ ಸೈಕಲ್ ಆ್ಯಂಡ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಸ್ ಇನ್ವಾಲ್ವ್ಡ್ ಇನ್. ಯಾವ ಚಯಾಪಚಯ ಕ್ರಿಯೆಯಲ್ಲಿ, ಯಾವ ಮೆಟಾಬಾಲಿಸಮ್ ಕ್ರಿಯೆಯಲ್ಲಿ ಈ ಮೂರು ಸಿಸ್ಟಮ್ಗಳು ತೊಡಗಿಕೊಂಡಿರ್ತಾವಂತ ಪ್ರಶ್ನೆ ಐತೆ ಸ್ನೇಹಿತರೆ. ಇಲ್ಲಿ ಎಕ್ಸ್ಪ್ಲನೇಷನನ್ನು ನೋಡೋಣ ಸ್ನೇಹಿತರೆ. ನಾವು ತಿಂದಂತಹ ಆಹಾರದಲ್ಲಿ ಏನಿರ್ತದೆ, ಕಾರ್ಬೋಹೈಡ್ರೇಟ್ ಇರ್ತದೆ, ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಇರ್ತದೆ, ಪ್ರೋಟೀನ್ ಇರ್ತದೆ ಮತ್ತು ಫ್ಯಾಟ್ ಇರ್ತದೆ. ನಾವು ತಿಂದಂಥ ಆಹಾರದಲ್ಲಿ ಹೆಚ್ಚಿನ ಪೋಷಕಾಂಶ ಕಾರ್ಬೋಹೈಡ್ರೇಟ್ ಇರ್ತದೆ, ಫ್ಯಾಟ್ ಇರ್ತದೆ ಮತ್ತು ಪ್ರೋಟೀನ್ ಇರ್ತದೆ. ಈ ಆಹಾರದಿಂದ ಈ ಕಾರ್ಬೋಹೈಡ್ರೇಟ್, ಫ್ಯಾಟ್ ಮತ್ತು ಪ್ರೋಟೀನ್ ಇದರಿಂದ ನಮಗೆ ಶಕ್ತಿ ದೊರೆಯಬೇಕಾದ್ರೆ ಈ ಮೂರು ಪೋಷಕಾಂಶಗಳು ಒಂದೊಂದು ಸಿಸ್ಟಮ್ ಮುಖಾಂತರ ಹಾಯ್ದು ಹೋಗ್ಬೇಕು. ಈ ಮೂರು ಪೋಷಕಾಂಶಗಳು ಬೇರೆ ಬೇರೆ ಸಿಸ್ಟಮ್ ಮುಖಾಂತರ ಹಾಯ್ದು ಹೋಗ್ಬೇಕು. ಇಲ್ಲಿ ಕಾರ್ಬೋಹೈಡ್ರೇಟ್ ಪೋಷಕಾಂಶದಿಂದ ನಮಗೆ ಪೂರ್ತಿ ಪ್ರಮಾಣದೊಳಗೆ ಶಕ್ತಿ ದೊರೆಯಬೇಕಾದ್ರೆ ಈ ಪೋಷಕಾಂಶದಿಂದ ನಮಗೆ ಪೂರ್ತಿ ಪ್ರಮಾಣದೊಳಗೆ ಶಕ್ತಿ ದೊರೆಯಬೇಕಾದ್ರೆ ಈ ಕಾರ್ಬೋಹೈಡ್ರೇಟ್ ಇದು ಮೂರು ಸಿಸ್ಟಮ್ಗಳಿಂದ ಹಾಯ್ದು ಹೋಗ್ಬೇಕು. ಈ ಯಾವ ಮೂರು ಸಿಸ್ಟಮ್ ಅಂದ್ರೆ ಇಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿ ಕಾರ್ಬೋಹೈಡ್ರೇಟ್ ಅದ. ಈ ಕಾರ್ಬೋಹೈಡ್ರೇಟ್ ಇದಷ್ಟ ಸ್ನೇಹಿತರೆ. ಈ ಫ್ಯಾಟ್ ಮತ್ತು ಪ್ರೋಟೀನ್ ಅಲ್ಲ. ಫ್ಯಾಟ್ ಮತ್ತು ಪ್ರೋಟೀನ್ದ ಸಿಸ್ಟಮನ್ನು ಆಮೇಲೆ ನೋಡೋಣ. ಕಾರ್ಬೋಹೈಡ್ರೇಟ್ನಿಂದ ನಮಗೆ ಪೂರ್ತಿ ಪ್ರಮಾಣದೊಳಗೆ ಶಕ್ತಿ ಸಿಗಬೇಕಂದ್ರೆ ಕಾರ್ಬೋಹೈಡ್ರೇಟ್ ಇದ್ದದ್ದು ಮೊದಲು ಏನಾಗಬೇಕು, ಗ್ಲುಕೋಸ್ ಆಗಬೇಕು. ಗ್ಲುಕೋಸ್ದಿಂದ ಇದೇನಾಗ್ತದ, ಅಸಿಟೈಲ್ ಕೋಎಂಜೈಮ್ ಅಂತ ಆಗ್ತದ. ಈ ಅಸಿಟೈಲ್ ಕೋಎಂಜೈಮ್ ಆಗುವಾಗ ಸ್ನೇಹಿತರೆ ಇಲ್ಲಿ ಎನರ್ಜಿ ರಿಲೀಸ್ ಆಗ್ತದ. ಈ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕೋಲೈಸಿಸ್ ಅಂತ ಕರಿತೀವಿ ಸ್ನೇಹಿತರೆ. ಗ್ಲೈಕೋಲೈಸಿಸ್ ಇದು ಒಂದನೇ ವಿಧಾನ. ಓಕೆ ಸ್ನೇಹಿತರೆ, ತಿಂದಂಥ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗ್ತದ. ಗ್ಲುಕೋಸ್ ಇದ್ದ ಅಸಿಟೈಲ್ ಕೋಎಂಜೈಮ್ ಆಗ್ತದ. ಅಸಿಟೈಲ್ ಕೋಎಂಜೈಮ್ ಆಗುವಾಗ ಎನರ್ಜಿ ರಿಲೀಸ್ ಆಗ್ತದ. ಅದಕ್ಕೆ ನಾವು ಗ್ಲೈಕೋಲೈಸಿಸ್ ಅಂತ ಕರಿತೀವಿ. ಈ ಅಸಿಟೈಲ್ ಕೋಎಂಜೈಮ್ ಇದ್ದ ಸ್ನೇಹಿತರೆ ಎಲ್ಲಿ ಹೋಗ್ತದೆ, ಕ್ರೆಬ್ಸ್ ಸೈಕಲ್ ಒಳಗೆ ಹೋಗ್ತದೆ. ಇಲ್ಲೊಂದು ಸೈಕಲ್ ಇರ್ತದೆ, ಆ ಕ್ರೆಬ್ಸ್ ಸೈಕಲ್ದಾಗ ಹೋಗ್ತದೆ. ಅಲ್ಲಿ ಎನರ್ಜಿ ರಿಲೀಸ್ ಆಗ್ತದೆ. ಅದರ ಜೊತೆಗೆ ಕೆಲವೊಂದು ಬೈ ಪ್ರಾಡಕ್ಟ್ ಕೂಡ ರಿಲೀಸ್ ಆಗ್ತಾವ. ಈ ಬೈ ಪ್ರಾಡಕ್ಟ್ಗಳು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನಲ್ಲಿ ಹೋಗ್ತಾವ. ಅಲ್ಲಿ ಆ ಬೈ ಪ್ರಾಡಕ್ಟ್ಗಳಿಂದ ಪೂರ್ತಿ ಪ್ರಮಾಣದ ಎನರ್ಜಿ ನಮಗೆ ಸಿಗ್ತದೆ ಸ್ನೇಹಿತರೆ. ಒಂದು ಕಾರ್ಬೋಹೈಡ್ರೇಟ್ನಿಂದ ನಮಗೆ ಪೂರ್ತಿ ಪ್ರಮಾಣದ ಎನರ್ಜಿ ಸಿಗಬೇಕಾದ್ರೆ ಆ ಕಾರ್ಬೋಹೈಡ್ರೇಟ್ ಗ್ಲೈಕೋಲೈಸಿಸ್ ವಿಧಾನದಿಂದ ಹೋಗಬೇಕು. ಅದಾದ ನಂತರ ಕ್ರೆಬ್ಸ್ ಸೈಕಲ್ ವಿಧಾನದಲ್ಲಿ ಹೋಗಬೇಕು. ಅದಾದ ನಂತರ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ವಿಧಾನದಲ್ಲಿ ಹೋಗಬೇಕು. ಅಂದಾಗ ಮಾತ್ರ ನಮಗೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ನಿಂದ ಪೂರ್ತಿ ಪ್ರಮಾಣದ ಎನರ್ಜಿ ದೊರೆಯಲು ಸಾಧ್ಯವಿದೆ. 1 ಗ್ರಾಮ್ ಕಾರ್ಬೋಹೈಡ್ರೇಟ್ನಿಂದ ನಮಗೆ ಪೂರ್ತಿ ಪ್ರಮಾಣ ಅಂದರೆ 34 ATP ಎನರ್ಜಿ ದೊರೆಯುತ್ತದೆ ಸ್ನೇಹಿತರೆ. 34 ATP ಎನರ್ಜಿ ದೊರೆಯುತ್ತದೆ. ಓಕೆ ಸ್ನೇಹಿತರೆ, ಇದು ಕಾರ್ಬೋಹೈಡ್ರೇಟ್ನ ಚಯಾಪಚಯ. ಪ್ರೋಟೀನ್ ಮತ್ತು ಫ್ಯಾಟ್ನ ಚಯಾಪಚಯ ಕ್ರಿಯೆ ಒಳಗೆ ಸೇಮ್ ಹಿಂಗಾಗ್ತದ. ಆದರೆ ಇಲ್ಲಿ ಗ್ಲೈಕೋಲೈಸಿಸ್ ಇರುವುದಿಲ್ಲ. ಈ ಪ್ರೋಟೀನ್ ಮತ್ತು ಫ್ಯಾಟ್ಗಳು ಇಲ್ಲಿ ಕ್ರೆಬ್ಸ್ ಸೈಕಲ್ ಮತ್ತು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಮುಖಾಂತರ ನಮಗೆ ಶಕ್ತಿಯನ್ನು ದೊರಕಿಸ್ತಾವೆ. ಇಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ನಲ್ಲಿ ಗ್ಲೈಕೋಲೈಸಿಸ್ ಪ್ರೊಸೆಸ್ ಈ ಸಿಸ್ಟಮ್ ಇರುವುದಿಲ್ಲ. ಓಕೆ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಗ್ಲೈಕೋಲೈಸಿಸ್, ಕ್ರೆಬ್ಸ್ ಸೈಕಲ್ ಮತ್ತು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತೊಡಗಿಕೊಂಡಿರುವುದು ಕಾರ್ಬೋಹೈಡ್ರೇಟ್ ಚಯಾಪಚಯ, ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮಾನವರಲ್ಲಿ ಎರಿಥ್ರೋಪೊಯೆಟಿನ್ ಹಾರ್ಮೋನನ್ನು ಸ್ರವಿಸುವ ಅಂಗ. ಎರಿಥ್ರೋಪೊಯೆಟಿನ್ ಹಾರ್ಮೋನ್ ಇಸ್ ಸೆಕ್ರೀಟೆಡ್ ಇನ್ ಹ್ಯೂಮನ್.
ಯಾವ ಅಂಗದಿಂದ ಎರಿಥ್ರೋಪೊಯೆಟಿನ್ ಹಾರ್ಮೋನ್ ಸಿಕ್ರಿಟ್ ಆದದಂತ ಇಲ್ಲಿ ಕೇಳ್ಯಾರ. ಸ್ನೇಹಿತರೆ ಏನಾಯ್ತಂದ್ರೆ ನಾವು ವ್ಯಾಯಾಮ ಮಾಡುವಾಗ ನಮ್ಮ ದೇಹದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗ್ತದೆ, ಆಮ್ಲಜನಕ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ, ಹೈಪೋಕ್ಸಿಯಾ ಅಂತ ಕರಿತೀವಿ. ವ್ಯಾಯಾಮ ಮಾಡುವಾಗ ದೇಹದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗ್ತದೆ, ಅದಕ್ಕೆ ನಾವು ಹೈಪೋಕ್ಸಿಯಾ ಅಂತ ಕರಿತೀವಿ. ನಮ್ಮ ದೇಹ ಯಾವಾಗ ಹೈಪೋಕ್ಸಿಯಾ ಆಗ್ತದೆ, ಹೈಪೋಕ್ಸಿಯಾ ಸ್ಟೇಟಿಗೆ ತಲುಪ್ತದೆ, ಆಗ ಕಿಡ್ನಿ ಏನು ಮಾಡ್ತದಂದ್ರೆ ಒಂದು ಹಾರ್ಮೋನನ್ನು ರಿಲೀಸ್ ಮಾಡ್ತದೆ. ಅದಕ್ಕೆ ಏನಂತ ಕರಿತೀವಿ, ಎರಿಥ್ರೋಪೊಯೆಟಿನ್. ಕಿಡ್ನಿ ಒಂದು ಹಾರ್ಮೋನನ್ನು ರಿಲೀಸ್ ಮಾಡ್ತದೆ, ಎರಿಥ್ರೋಪೊಯೆಟಿನ್. ಆ ಎರಿಥ್ರೋಪೊಯೆಟಿನ್ ಏನು ಮಾಡ್ತದಂದ್ರೆ ಬೋನ್ ಮ್ಯಾರೋಕ್ಕೆ ಹೋಗ್ತದೆ. ಬೋನ್ ಮ್ಯಾರೋಕ್ಕೆ ಹೋಗಿ ಬೋನ್ ಮ್ಯಾರೋವನ್ನು ಸ್ಟಿಮ್ಯುಲೇಟ್ ಮಾಡ್ತದೆ. ಬೋನ್ ಮ್ಯಾರೋವನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ಬೋನ್ ಮ್ಯಾರೋ ಏನು ಮಾಡ್ತದೆ, RBCಯನ್ನು ರಿಲೀಸ್ ಮಾಡ್ತದೆ, ರೆಡ್ ಬ್ಲಡ್ ಸೆಲ್ಸ್. RBCಯನ್ನು ಬೋನ್ ಮ್ಯಾರೋ ರಿಲೀಸ್ ಮಾಡ್ತದೆ. ಈ RBC ಏನು ಮಾಡ್ತದಂದ್ರೆ ದೇಹದಲ್ಲಿರುವಂತಹ ಅಂಗಾಂಶಗಳಿಗೆ ಹೆಚ್ಚಾಗಿ ಆಮ್ಲಜನಕವನ್ನು ಪೂರೈಸುವ ಕೆಲಸ ಮಾಡ್ತದೆ. ಓಕೆ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಮೂತ್ರಪಿಂಡ. ಎರಿಥ್ರೋಪೊಯೆಟಿನನ್ನು ಸ್ರವಿಸುವ ಅಂಗ ಯಾವುದಂತ ಕೇಳಿದರೆ ಮೂತ್ರಪಿಂಡ. ಇನ್ನೊಂದು ಸಲ ಹೇಳ್ತೀನಿ ಸ್ನೇಹಿತರೆ, ನಮಗೆ ಆಕ್ಸಿಜನ್ ಕೊರತೆ ಉಂಟಾದಾಗ, ದೇಹದಲ್ಲಿ ಆಕ್ಸಿಜನ್ ಕೊರತೆ ಉಂಟಾದಾಗ ಕಿಡ್ನಿ ಎರಿಥ್ರೋಪೊಯೆಟಿನ್ ಹಾರ್ಮೋನನ್ನು ರಿಲೀಸ್ ಮಾಡ್ತದೆ. ಎರಿಥ್ರೋಪೊಯೆಟಿನ್ ಬೋನ್ ಮ್ಯಾರೋ ಸ್ಟಿಮ್ಯುಲೇಟ್ ಮಾಡ್ತದೆ. ಬೋನ್ ಮ್ಯಾರೋದಿಂದ RBC ರಿಲೀಸ್ ಆಗ್ತದೆ. RBC ಆಕ್ಸಿಜನನ್ನು ಸಪ್ಲೈ ಮಾಡುವಂಥ ಕೆಲಸ ಮಾಡ್ತದೆ. ನಮ್ಮ ದೇಹದ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಪೂರೈಸುವ ಕೆಲಸವನ್ನು RBC ಮಾಡ್ತದೆ. ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆ. ಶ್ವಾಸಕೋಶದ ಪರಿಚಲನೆಯ ಕಾರ್ಯಚಟುವಟಿಕೆಗಳು ಯಾವುದೆಂದರೆ ಫಂಕ್ಷನ್ಸ್ ಆಫ್ ಪಲ್ಮನರಿ ಸರ್ಕ್ಯುಲೇಷನ್ ಆರ್. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಹೃದಯವು ಎರಡು ರೀತಿಯಾದ ರಕ್ತ ಪರಿಚಲನೆಯನ್ನು ಮಾಡ್ತದೆ. ನಮ್ಮ ಹೃದಯವು ಎರಡು ರೀತಿಯಾದ ರಕ್ತ ಪರಿಚಲನೆಯನ್ನು ಮಾಡ್ತದೆ. ಅವು ಯಾವ್ಯಾವಂದ್ರೆ ಒಂದನೆಯದು ಶ್ವಾಸಕೋಶದ ಪರಿಚಲನೆ, ಶ್ವಾಸಕೋಶ ಪರಿಚಲನೆ. ಇನ್ನೊಂದು ಶರೀರದಲ್ಲಿ ರಕ್ತ ಪರಿಚಲನೆ, ಶರೀರದಲ್ಲಿ ರಕ್ತ ಪರಿಚಲನೆ. ಇದಕ್ಕೆ ನಾವು ಇಂಗ್ಲೀಷ್ನೊಳಗೆ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇದಕ್ಕೆ ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಏನಿದು ಶ್ವಾಸಕೋಶದ ಪರಿಚಲನೆ, ಏನಿದು ಶರೀರದಲ್ಲಿ ರಕ್ತ ಪರಿಚಲನೆ ಅಂತ ನೋಡೋದಾದ್ರೆ ಇಲ್ಲಿ ಸ್ನೇಹಿತರೆ, ಇಲ್ಲಿ ಬಲ ಕುಹರ ಅಂತ ಕೊಟ್ಟಾರ. ಇಲ್ಲಿ ಕುಹರ ಅಂದ್ರೆ ನೆನ್ಪಿಟ್ಕೋರಿ, ಕುಹರ ಅಂದ್ರೆ ಹೃತ್ಕುಕ್ಷಿಗೆ ಕುಹರ ಅಂತ ಕೊಟ್ಟಾರ ಸ್ನೇಹಿತರೆ. ಓಕೆ, ಹೃತ್ಕುಕ್ಷಿ ಇಲ್ಲಿ ನೋಡ್ಬೋದು. ಇದಕ್ಕೆ ನಾವು ಹೃತ್ಕರ್ಣ, ಈ ಮೇಲಿನ ಭಾಗಕ್ಕೆ ಹೃತ್ಕರ್ಣ ಅಂತ ಕರಿತೀವಿ, ಇದಕ್ಕೆ ಹೃತ್ಕುಕ್ಷಿ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಶ್ವಾಸಕೋಶದ ಪರಿಚಲನೆ ಒಳಗೆ ಪಲ್ಮನರಿ ಸರ್ಕ್ಯುಲೇಷನ್ ಒಳಗೆ ಏನಾಗ್ತದ ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಬಲ ಹೃತ್ಕುಕ್ಷಿದಿಂದ ಆಮ್ಲಜನಕವಲ್ಲದ ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತ ಶ್ವಾಸಕೋಶಕ್ಕೆ ಹೋಗ್ತದೆ. ಶ್ವಾಸಕೋಶದಲ್ಲಿ ಅದು ಶುದ್ಧಿಯಾಗಿ ಆಮ್ಲಜನಕಯುಕ್ತ ರಕ್ತ ಎಡ ಹೃತ್ಕರ್ಣಕ್ಕೆ ಬರ್ತದೆ. ಇದಕ್ಕೆ ನಾವು ಏನಂತ ಕರಿತೀವಿ, ಶ್ವಾಸಕೋಶದ ಪರಿಚಲನೆ ಅಂತ ಕರಿತೀವಿ. ಇಲ್ಲಿಂದ ರಕ್ತ ಇಲ್ಲಿ ನೋಡ್ಬೋದು, ಇಲ್ಲಿಂದ ರಕ್ತ ಇಲ್ಲಿ ಹೋಗೋದು, ಹಿಂಗೆ ಹೋಗಿ ಇಲ್ಲಿ ಶುದ್ಧಿಯಾಗಿ ಇಲ್ಲಿ ಬರುವುದಕ್ಕೆ ನಾವು ಶ್ವಾಸಕೋಶದ ಪರಿಚಲನೆ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಇದು ಶ್ವಾಸಕೋಶದ ಪರಿಚಲನೆ. ಸಿಸ್ಟಮಿಕ್ ಸರ್ಕ್ಯುಲೇಷನ್, ಶರೀರದಲ್ಲಿ ರಕ್ತ ಪರಿಚಲನೆ. ಇದು ಯಾವುದಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಎಡ ಹೃತ್ಕುಕ್ಷಿದಿಂದ ಆಮ್ಲಜನಕಯುಕ್ತ ರಕ್ತ ದೇಹದ ಎಲ್ಲ ಭಾಗಗಳಿಗೆ ಹೋಗಿ ದೇಹದಲ್ಲಿ ಎಲ್ಲ ಭಾಗಗಳಿಗೆ ಅದು ಆಮ್ಲಜನಕವನ್ನು ಕೊಟ್ಟು ಅಲ್ಲಿಂದ ಇಂಗಾಲ ಡೈಆಕ್ಸೈಡನ್ನು ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡ್ ಯುಕ್ತ ರಕ್ತ ಬಲ
ಹೃತ್ಕರ್ಣಕ್ಕೆ ಬರುವುದು. ಇದಕ್ಕೆ ನಾವೇನಂತ ಕರಿತೀವಿ? ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಥವಾ ಶರೀರದಲ್ಲಿ ರಕ್ತ ಪರಿಚಲನೆ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಇವೆರಡೂ ಪರಿಚಲನೆ ನಿಮ್ಗೆ ತಿಳಿದಿದೆ ಅಂತ ನಾನು ಅನ್ಕೋತೀನಿ. ಮೊದಲನೇದು ಶ್ವಾಸಕೋಶದ ಪರಿಚಲನೆ, ಪಲ್ಮನರಿ ಸರ್ಕ್ಯುಲೇಷನ್. ಇದು ಪಲ್ಮನರಿ ಸರ್ಕ್ಯುಲೇಷನ್, ಇದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಇಲ್ಲಿ ಆಪ್ಷನ್ ನೋಡೋಣ ಸ್ನೇಹಿತರೆ. ಇಲ್ಲಿ ಬಲ ಕುಹರದಿಂದ ಶ್ವಾಸಕೋಶಗಳಿಗೆ ಆಮ್ಲಜನಕ ರಹಿತ ರಕ್ತವನ್ನು ಸಾಗಿಸುವುದು. ಬಲ ಕುಹರ, ಇದು ಬಲ ಕುಹರ. ಬಲ ಹೃತ್ಕುಕ್ಷಿದಿಂದ ಶ್ವಾಸಕೋಶಗಳಿಗೆ ಆಮ್ಲಜನಕ ರಕ್ತವನ್ನು ಸಾಗಿಸುವುದು ಮತ್ತು ಹೃದಯದ ಎಡ ಹೃತ್ಕರ್ಣ ಮತ್ತು ಕುಹರಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ಹಿಂದಿರುಗಿಸುವುದು. ಹೃದಯದ ಇದು ಎಡ ಕುಹರ, ಇದು ಎಡ ಹೃತ್ಕರ್ಣ. ಹೃದಯದ ಎಡ ಕುಹರ ಮತ್ತು ಹೃತ್ಕರ್ಣಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ಹಿಂದಿರುಗಿಸುವುದು. ಇದು ಯಾವ ಸರ್ಕ್ಯುಲೇಷನ್ ಅಂದರೆ ಶ್ವಾಸಕೋಶದ ಪರಿಚಲನೆ, ಪಲ್ಮನರಿ ಸರ್ಕ್ಯುಲೇಷನ್. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 3, 1 ಮತ್ತು 4 ಇಲ್ಲಿ ಸರಿ. ಶ್ವಾಸಕೋಶದ ಪರಿಚಲನೆಗೆ ಸರಿಯಾದ ಉತ್ತರ 1 ಮತ್ತು 4. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ. ಇಲ್ಲಿ 2 ಹೇಳಿಕೆಗಳಿವೆ ಸ್ನೇಹಿತರೆ. ಮೊದಲನೇದು ಪ್ರತಿಪಾದನೆ, ಎರಡನೇದು ಕಾರಣ. ಈ 2 ಹೇಳಿಕೆಗಳನ್ನು ನಾವು ಬೇರೆ ಬೇರೆಯಾಗಿ ಓದೋಣ. ಮೊದಲನೇ ಹೇಳಿಕೆಯಲ್ಲಿ ಏನಿದೆ ಅಂದರೆ, ಅಸ್ಥಿಪಂಜರದ ಸ್ನಾಯುಗಳನ್ನು ಸ್ವಯಂ ಪ್ರೇರಿತ ಸ್ನಾಯುಗಳು ಎಂದು ಕರೆಯಲಾಗುತ್ತದೆ. ಅಸ್ಥಿಪಂಜರದ ಸ್ನಾಯುಗಳು ಯಾವುವು ಅಂದ್ರೆ ಇವು ಅಸ್ಥಿಪಂಜರದ ಸ್ನಾಯುಗಳು. ಹಿಂದಿನ ಪ್ರಶ್ನೆಯಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಇದು ಅಸ್ಥಿಪಂಜರ ಅಂತ ತಿಳ್ಕೊಳ್ಳಿ. ಅಸ್ಥಿಪಂಜರದ ಸುತ್ತಮುತ್ತ ಇರುವಂಥ ಸ್ನಾಯುಗಳು, ಕೈಯಲ್ಲಿರುವಂಥ ಸ್ನಾಯುಗಳು, ಕಾಲಿನಲ್ಲಿರುವಂಥ ಸ್ನಾಯುಗಳಿಗೆ ನಾವು ಅಸ್ಥಿಪಂಜರದ ಸ್ನಾಯುಗಳು ಅಂತ ಕರಿತೀವಿ. ಅಸ್ಥಿಪಂಜರದ ಸ್ನಾಯುಗಳನ್ನು ಸ್ವಯಂ ಪ್ರೇರಿತ ಸ್ನಾಯುಗಳು ಎಂದು ಕರೆಯಲಾಗುತ್ತದೆ. ಈ ಅಸ್ಥಿಪಂಜರದ ಸ್ನಾಯುಗಳು ನಮ್ಮ ಇಚ್ಛೆಗನುಸಾರವಾಗಿ ಕೆಲಸ ಮಾಡ್ತಾವೆ. ಹಾಗಾಗಿ ಇವಕ್ಕೆ ಐಚ್ಛಿಕ ಸ್ನಾಯುಗಳು ಅಥವಾ ಸ್ವಯಂ ಪ್ರೇರಿತ ಸ್ನಾಯುಗಳು ಅಂತ ನಾವು ಕರಿತೀವಿ. ಐಚ್ಛಿಕ ಸ್ನಾಯುಗಳು ಅಥವಾ ಸ್ವಯಂ ಪ್ರೇರಿತ ಸ್ನಾಯುಗಳು ಅಂತ ನಾವು ಕರಿತೀವಿ. ಇವು ನಮ್ಮ ಇಚ್ಛೆಗನುಸಾರವಾಗಿ ಕೆಲಸ ಮಾಡ್ತಾವೆ. ಹಾಗಾಗಿ ಇದು ಮೊದಲನೇ ಹೇಳಿಕೆ ಸರಿಯಾಗಿದೆ. ಅಸ್ಥಿಪಂಜರದ ಸ್ನಾಯುಗಳನ್ನು ಸ್ವಯಂ ಪ್ರೇರಿತ ಸ್ನಾಯುಗಳು ಎಂದು ಕರೆಯಲಾಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ ಸ್ನೇಹಿತರೆ. ಎರಡನೇ ಹೇಳಿಕೆ ಏನದ, ಸ್ನಾಯುಗಳು ರಾಸಾಯನಿಕ ಶಕ್ತಿಯನ್ನು ಯಾಂತ್ರಿಕ ಕೆಲಸಕ್ಕೆ ಪರಿವರ್ತಿಸುವ ಯಂತ್ರಗಳಾಗಿವೆ. ಸ್ನೇಹಿತರೆ, ಸ್ನಾಯುಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನಾಯುಗಳಲ್ಲಿ ಇದು ಒಂದು ಸ್ನಾಯು ಅಂತ ತಿಳ್ಕೊಳ್ಳಿ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ. ರಾಸಾಯನಿಕ ಕ್ರಿಯೆ ನಡೆದು ಮತ್ತು ಅಲ್ಲಿ ರಾಸಾಯನಿಕ ಶಕ್ತಿ ಕೂಡ ಉತ್ಪಾದನೆ ಆಗ್ತದೆ. ಫಾರ್ ಎಕ್ಸಾಂಪಲ್ ಎ ಡಿ ಪಿಯಿಂದ ಒಂದು ಫಾಸ್ಫೇಟ್ ಕೂಡಿ ATP ಆಗೋದು, ಇದು ಒಂದು ರಾಸಾಯನಿಕ ಕ್ರಿಯೆ. ಇಲ್ಲಿ ರಾಸಾಯನಿಕ ಶಕ್ತಿ ಉತ್ಪಾದನೆ ಆಗ್ತದೆ. ಓಕೆ ಸ್ನೇಹಿತರೆ, ಈ ರಾಸಾಯನಿಕ ಶಕ್ತಿ ನಾವು ಕೈ ಮತ್ತು ಕಾಲುಗಳನ್ನು ಚಲಿಸುವಾಗ ಅದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಈ ಹೇಳಿಕೆ ಕೂಡ ಸರಿಯಾಗಿದೆ. ಸ್ನಾಯುಗಳಲ್ಲಿ ರಾಸಾಯನಿಕ ಶಕ್ತಿ ಉತ್ಪಾದನೆ ಆಗ್ತದೆ ಮತ್ತು ಅದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಇವೆರಡೂ ಹೇಳಿಕೆ ಸರಿಯಾಗಿವೆ ಸ್ನೇಹಿತರೆ. ಆದರೆ ನಾವಿಲ್ಲಿ ಏಕೆಂದರೆಯನ್ನು ಬರೆದು ಓದಿದಾಗ, ಏಕೆಂದರೆ ಈ ಪ್ರತಿಪಾದನೆ ಮತ್ತು ಕಾರಣದ ನಡುವೆ ಏಕೆಂದರೆಯನ್ನು ಬರೆದು ಓದಿದಾಗ ಈ ಹೇಳಿಕೆಗೆ, ಈ ಪ್ರತಿಪಾದನೆಗೆ ಈ ಕಾರಣ ಸೂಕ್ತ ಅಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಅಸ್ಥಿಪಂಜರದ ಸ್ನಾಯುಗಳನ್ನು ಸ್ವಯಂ ಪ್ರೇರಿತ ಸ್ನಾಯುಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಸ್ನಾಯುಗಳು ರಾಸಾಯನಿಕ ಶಕ್ತಿಯನ್ನು ಯಾಂತ್ರಿಕ ಕೆಲಸಕ್ಕೆ ಪರಿವರ್ತಿಸುವ ಯಂತ್ರಗಳಾಗಿವೆ. ಇದು ಇದಕ್ಕೆ ಸೂಕ್ತ ಅಲ್ಲ ಸ್ನೇಹಿತರೆ. ಓಕೆ, ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಎ ಮತ್ತು ಆರ್ ಎರಡೂ ಸರಿ. ಈ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಆದರೆ ಆರ್ ಈ ಪ್ರತಿಪಾದನೆಗೆ ಈ ಕಾರಣ ಸರಿಯಾದ ವಿವರಣೆ ಅಲ್ಲ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ ಸ್ನೇಹಿತರೆ. ಸೌಮ್ಯದಿಂದ ತೀವ್ರತೆಯ ಆಧಾರದ ಮೇಲೆ ಶಾಖದಲ್ಲಿ ಆಗುವ ವ್ಯಾಯಾಮದ ಪರಿಣಾಮಗಳ ಸರಿಯಾದ ಅನುಕ್ರಮವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ ಸ್ನೇಹಿತರೆ, ಶಾಖದ ಗಾಯಗಳ ಬಗ್ಗೆ ಕೇಳಿರಲಿ. ಶಾಖದಿಂದ ಆಗುವ ಗಾಯಗಳ ಬಗ್ಗೆ
ಇಲ್ಲಿ ಪ್ರಶ್ನೆ ಅದ ಶಾಖದಿಂದ ಆಗುವ ಗಾಯಗಳ ಬಗ್ಗೆ. ಅವು ನಾವು ಹೆಂಗೆ ಹೊಂದಿಸಬೇಕಂದ್ರೆ ಸೌಮ್ಯದಿಂದ ಕಡಿಮೆ ತೀವ್ರತೆಯಿಂದ ಹೆಚ್ಚಿನ ತೀವ್ರತೆ. ಓಕೆ ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಮ ದೇಹದ ಉಷ್ಣಾಂಶ ಎಷ್ಟಿರ್ತದೆ ಅಂದ್ರೆ 37 ಡಿಗ್ರಿ ಸೆಲ್ಸಿಯಸ್. ಇದು ಸಾಮಾನ್ಯವಾಗಿ ದೇಹದ ಉಷ್ಣಾಂಶ. 1 ಡಿಗ್ರಿ ಸೆಲ್ಸಿಯಸ್ ಇದರಿಂದ ಕಡಿಮೆ ಅಥವಾ ಹೆಚ್ಚು ಆಗ್ಬೋದು. 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆದ್ರೂ ನಾವು ಸಹಿಸಬಹುದು, ಹೆಚ್ಚಾದ್ರೂ ಸಹಿಸಬಹುದು. ಆದರೆ ಇದು 2 ಅಥವಾ 3 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಬಾರ್ದು. 41 ಅಥವಾ 42 ಡಿಗ್ರಿ ಸೆಲ್ಸಿಯಸ್ ಆಯ್ತಂದ್ರೆ ನಮ್ಮ ದೇಹ ಈ ಉಷ್ಣಾಂಶವನ್ನು ಸಹಿಸಿಕೊಳ್ಳೋದಿಲ್ಲ. ಓಕೆ ಸ್ನೇಹಿತರೆ, ವ್ಯಾಯಾಮ ಮಾಡುವಾಗ ಬಿಸಿಲಿನಲ್ಲಿ ವ್ಯಾಯಾಮ ಮಾಡುವಾಗ ನಮ್ಮ ದೇಹದ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. 40ನ ಆಸ್ಪಾಸ್ ಇರ್ತದೆ. ಓಕೆ, ಬಿಸಿಲಿನಲ್ಲಿ ವ್ಯಾಯಾಮ ಮಾಡುವಾಗ ನಿರ್ಜಲೀಕರಣದಿಂದ ನಿರ್ಜಲೀಕರಣದಿಂದ ದೇಹದ ತೂಕ 3%ಗಿಂತ ಹೆಚ್ಚು ಕಮ್ಮಿ ಆದ್ರೆ ಮತ್ತು ದೇಹದ ಉಷ್ಣಾಂಶ 41 ಡಿಗ್ರಿ ಸೆಲ್ಸಿಯಸ್ನಿಂದ ಹೆಚ್ಚಾದ್ರೆ ನಮಗೆ ಹೀಟ್ ಇಂಜುರಿ ಆಗುವ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಹೀಟ್ ಇಂಜುರಿ ಆಗುವ ಚಾನ್ಸಸ್ ಇರ್ತದೆ. ನಿರ್ಜಲೀಕರಣದಿಂದ ದೇಹದ ತೂಕ 3%ಗಿಂತ ಹೆಚ್ಚು ಕಡಿಮೆ ಆದ್ರೆ ಮತ್ತು ದೇಹದ ಉಷ್ಣಾಂಶ 41 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದ್ರೆ ನಮಗೆ ಹೀಟ್ ಇಂಜುರಿ ಆಗುವ ಚಾನ್ಸಸ್ ಇರ್ತದೆ. ಓಕೆ ಸ್ನೇಹಿತರೆ, ಈ ಹೀಟ್ ಇಂಜುರಿಗಳು ಯಾವ ಹೀಟ್ ಇಂಜುರಿಗಳಂತ ಇಲ್ಲಿ ನೋಡೋಣ. ಹೀಟ್ ಇಂಜುರಿಗಳು ಯಾವಂತ ನೋಡೋಣ ಸ್ನೇಹಿತರೆ. ಓಕೆ, ಹೀಟ್ ಇಂಜುರೀಸ್ ಶಾಖದಿಂದ ಆಗುವ ಗಾಯಗಳು. ಕಡಿಮೆ ತೀವ್ರತೆಯಿಂದ ಹೆಚ್ಚಿನ ತೀವ್ರತೆ. ಕಡಿಮೆ ತೀವ್ರತೆಯ ಹೀಟ್ ಇಂಜುರಿ ಯಾವುದಂದ್ರೆ ಮೊದಲನೇದು ಹೀಟ್ ಕ್ರ್ಯಾಂಪ್ಸ್. ಇದಕ್ಕೆ ನಾವು ಶಾಖದ ಸೆಳೆತ ಅಂತ ಕೂಡ ಕರಿತೀವಿ. ಶಾಖದ ಸೆಳೆತ ಏನಾಗ್ತದಂದ್ರೆ ಹೆಚ್ಚಾಗಿ ನಾವು ಬಿಸಿಲಿನಲ್ಲಿ ಆಟ ಆಡುವಾಗ ಅಥವಾ ವ್ಯಾಯಾಮ ಮಾಡುವಾಗ ಹೆಚ್ಚಾಗಿ ಬೆವರು ನಮ್ಮ ದೇಹದಿಂದ ಹೊರಗೆ ಹೋಗೋದ್ರಿಂದ ಈ ಶಾಖದ ಸೆಳೆತ, ಸ್ನಾಯು ಸೆಳೆತ ಆಗ್ತದೆ. ಶಾಖದ ಸೆಳೆತದಲ್ಲಿ ಏನಾಗ್ತದೆ, ಸ್ನಾಯು ಸೆಳೆತ ಉಂಟಾಗುತ್ತದೆ. ಓಕೆ, ಇದು ಅಷ್ಟೊಂದು ತೀವ್ರವಾಗಿರೋದಿಲ್ಲ ಸ್ನೇಹಿತರೆ. ಇದಕ್ಕಿಂತ ಹೆಚ್ಚಿನ ತೀವ್ರತೆಯಲ್ಲಿರುವಂತಹ ಹೀಟ್ ಇಂಜುರಿ, ಶಾಖದಿಂದ ಆಗುವ ಗಾಯ ಯಾವುದಂದ್ರೆ ಹೀಟ್ ಸಿಂಕೋಪ್. ಇದರಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ರಕ್ತ ಮೆದುಳಿಗೆ ಹೋಗುವ ಪ್ರಮಾಣ ಕಡಿಮೆ ಆದಾಗ ಈ ಹೀಟ್ ಸಿಂಕೋಪ್ ಉಂಟಾಗ್ತದೆ. ರಕ್ತ ಮೆದುಳಿಗೆ ಹೋಗುವ ಪ್ರಮಾಣ ಕಡಿಮೆ ಆದಾಗ ಈ ಹೀಟ್ ಸಿಂಕೋಪ್ ಉಂಟಾಗ್ತದೆ. ಇಲ್ಲಿ ವ್ಯಕ್ತಿ ಮೂರ್ಛೆ ಹೋಗುವ ಸಾಧ್ಯತೆ ಇರ್ತದೆ. ಇಲ್ಲಿ ಮೂರ್ಛೆ ಹೋಗುವ ಸಾಧ್ಯತೆ ಇರ್ತದೆ. ಇದು ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ತೀವ್ರತೆಯಲ್ಲಿರುವಂತಹ ಶಾಖದ ಗಾಯ. ಓಕೆ, ಮೂರನೇದು ಹೀಟ್ ಎಕ್ಸಾಷನ್. ಶಾಖದ ಬಳಲಿಕೆ. ಏನಿದು ಶಾಖದ ಬಳಲಿಕೆ ಅಂದರೆ ಯಾವಾಗ ಆಗ್ತದಂದರೆ ಇದು ದೇಹದಿಂದ ಹೆಚ್ಚಿನ ಪ್ರಮಾಣದ ನೀರು ಮತ್ತು ಎಲೆಕ್ಟ್ರೋಲೈಟ್ಸ್ ದೇಹದಿಂದ ಹೊರಗೆ ಹೋದಾಗ ಇದು ಹೀಟ್ ಎಕ್ಸಾಷನ್ ಉಂಟಾಗುತ್ತದೆ. ಇಲ್ಲಿ ಕೂಡ ವ್ಯಕ್ತಿ ಮೂರ್ಛೆ ಹೋಗುವ ಸಾಧ್ಯತೆ ಇರ್ತದೆ. ಇದು ಹೀಟ್ ಸಿಂಕೋಮ್ಗಿಂತ ಹೆಚ್ಚಿನ ತೀವ್ರತೆಯಲ್ಲಿರ್ತದೆ ಸ್ನೇಹಿತರೆ ಇದು.
ಓಕೆ, ಇದಕ್ಕಿಂತ ಹೆಚ್ಚಿನ ತೀವ್ರತೆಯಲ್ಲಿರುವಂತಹ ಶಾಖದ ಗಾಯ ಯಾವುದಂದ್ರೆ ಹೀಟ್ ಸ್ಟ್ರೋಕ್. ಶಾಖದ ಹೊಡೆತ. ಓಕೆ ಸ್ನೇಹಿತರೆ, ದೇಹದ ಉಷ್ಣಾಂಶ ಅತಿಯಾಗಿ ಹೆಚ್ಚಾದಾಗ 41 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಾಗ ಈ ಹೀಟ್ ಸ್ಟ್ರೋಕ್ ಉಂಟಾಗುತ್ತದೆ. ಇಲ್ಲಿ ದೇಹದ ಕೆಲವೊಂದು ಅಂಗಗಳು ಅಸಮರ್ಪಕವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ ಸ್ನೇಹಿತರೆ. ಜೊತೆಗೆ ಇದು ಬಹಳಷ್ಟು ಅಪಾಯಕಾರಿ ಸ್ನೇಹಿತರೆ ಇದು. ಓಕೆ ಸ್ನೇಹಿತರೆ, ಇದು ಕಮ್ಮಿ ತೀವ್ರತೆ, ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ತೀವ್ರತೆಯಲ್ಲಿ ಇದು ಹೀಟ್ ಸಿಂಕೋಮ್ ಆಗ್ತದೆ. ಹೀಟ್ ಸಿಂಕೋಮ್ಗಿಂತ ಹೆಚ್ಚಿನ ತೀವ್ರತೆಯಲ್ಲಿ ಹೀಟ್ ಎಕ್ಸಾಷನ್ ಆಗ್ತದೆ. ಅತಿ ಹೆಚ್ಚಾದ ಅಪಾಯಕಾರಿ ಹೊಂದಿರುವಂತಹ ಹೀಟ್ ಇಂಜುರಿ ಯಾವುದಂದರೆ ಹೀಟ್ ಸ್ಟ್ರೋಕ್. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 1, ಶಾಖದ ಸೆಳೆತ ಕಡಿಮೆ ತೀವ್ರತೆ, ಇದಕ್ಕಿಂತ ಹೆಚ್ಚಿನ ತೀವ್ರತೆಯಲ್ಲಿ ಹೀಟ್ ಸಿಂಕೋಮ್, ಇದಕ್ಕಿಂತ ಹೆಚ್ಚಿನ ತೀವ್ರತೆಯಲ್ಲಿ ಶಾಖದ ಬಳಲಿಕೆ, ಇದಕ್ಕಿಂತ ಹೆಚ್ಚಿನ ತೀವ್ರತೆಯಲ್ಲಿರುವಂಥ ಶಾಖದ ಗಾಯ ಹೀಟ್ ಸ್ಟ್ರೋಕ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ಓಕೆ ಸ್ನೇಹಿತರೆ, ಅದಕ್ಕೆ ಸ್ನೇಹಿತರೆ ಬಿಸಿಲಿನಲ್ಲಿ ಆಟ ಆಡುವಾಗ ಅಥವಾ ವ್ಯಾಯಾಮ ಮಾಡುವಾಗ ನಿಯಮಿತ ಪ್ರಮಾಣದೊಳಗೆ ನೀರು ಮತ್ತು ಎಲೆಕ್ಟ್ರೋಲೈಟ್ಸನ್ನು ತೆಗೆದುಕೊಳ್ತಾ ಇರಬೇಕು. ಓಕೆ ಸ್ನೇಹಿತರೆ ಇದಿಷ್ಟು ಪ್ರಶ್ನೆಗಳ ವಿಶ್ಲೇಷಣೆ ಮಾಡುವ ಪ್ರಯತ್ನ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಧನ್ಯವಾದಗಳು.